ಈ ವಿಡಿಯೋದ ಒಂದು ತಮ್ಲೈನ್ ನೋಡಿದಾಗಲೇ ನಿಮ್ಗೆ ಆಲ್ಮೋಸ್ಟ್ ಅರ್ಥ ಆಗಿರುತ್ತೆ. ಇವತ್ತು ನಾನು ಒಂದು ಬಾಹುಬಲಿ ತರದ ಕ್ಯಾಮ್ರಾದ ವಿಷಯವನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಆ ತರ ಕ್ಯಾಮ್ರಾ ಯಾವ್ದಪ್ಪ ಅಂದ್ರೆ ಸೋನಿ ಕಂಪನಿಯ ಈಗಷ್ಟೇ ಸ್ವಲ್ಪ ಹೊಸದಾಗಿ ಇರುವಂತ ಒಂದು ಕ್ಯಾಮ್ರಾ. ಇದರ ಫ್ಯೂಚರ್ಸ್ ಗಳನ್ನ ನೋಡ್ಬಿಟ್ರೆ ಒಂದ್ ಸೆಕೆಂಡ್ ದಂಗಾಗ್ಬಿಡ್ತೀವಿ. ಆ ತರ ಒಂದು ಫ್ಯೂಚರ್ಸ್ ಗಳು ಕೊಟ್ಟಿದೆ. ಆಮೇಲೆ ಇದರಲ್ಲಿ ಒಂದು ಹೊಸ ಶಟರ್ ಅನ್ನ ಪ್ರಪಂಚಕ್ಕೆ ಪರ್ಚೇಸ್ ಕೊಟ್ಟಿದೆ ಈ ಸೋನಿ ಕಂಪನಿ. ಸೊ ಈ ತರದ್ ಯಾವ್ದಪ್ಪ ಒಂದು ಕ್ಯಾಮ್ರಾ ಅಂತ ನೋಡೋದಾದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು ಮೇನ್ ವಿಷಯ ಹೇಳ್ಬಿಡ್ತೀನಿ ನಿಮ್ಗೆ. ಒಂದು ಏನಂದ್ರೆ ಪ್ರತಿ ಕ್ಯಾಮ್ರಾದಲ್ಲೂ ಇವತ್ತಿನವರೆಗೂ ನಾವು ನೋಡಿರೋದು 8,000 ಶಟರ್ಸ್. ನಾವು ತೆಗಿಯೋದು ನಾರ್ಮಲ್ ಫೋಟೋಸ್ ಆದ್ರೆ 125, 160 ಶಟರ್ ರೇಂಜ್ ಹಾಕೊಂಡು ತೆಗಿತೀವಿ. ಸ್ವಲ್ಪ ಸ್ಪೋರ್ಟ್ಸ್ ವೈಸ್ ಇಲ್ಲ ವೈಲ್ಡ್ ಲೈಫ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರುವಂತ ಒಂದು ಮೂವಿಂಗ್ ಸಬ್ಜೆಕ್ಟ್ ಅನ್ನ ತೆಗಿಬೇಕಂದ್ರೆ 1000, 2000, 3000, 4000 ವರ್ಗುನು ಶಟರ್ ಹಾಕಿ ನಾವು ಲೈಟ್ ಹೇಗಿರುತ್ತೋ ಅದನ್ನ ಮೇಲೆ ಹಾಕಿ ನಾವು ತೆಗ್ದಿದೀವಿ. ಸೊ ಬಂದಿದೆ. ಇದರಲ್ಲಿ ಶಟರ್ ಸ್ಪೀಡ್ ಎಷ್ಟಪ್ಪ ಅಂದ್ರೆ 8,000 ಅಲ್ಲ, 8,000 ನಾರ್ಮಲ್ ಆಗಿ ಎಲ್ಲ ಕ್ಯಾಮ್ರಾದಾಗ ಇರುತ್ತೆ. ಬಟ್ ಇದರಲ್ಲಿ 80,000 ಸೆಕೆಂಡ್ ನಾನು ನೋಡ್ತಾ ಇದ್ದಂಗೆನೆ ಒಂದ್ ಸ್ವಲ್ಪ ನನಗೆ ಹಿಂಗೆ ಅನ್ಬಿಡ್ತು. 80,000 ಹೆಂಗ್ ಕ್ಯಾಮ್ರಾ ವರ್ಕ್ ಆಗುತ್ತೆ ಅಂದ್ರೆ ಆಕ್ಚುಲಿ ವರ್ಕ್ ಆಗುತ್ತೆ. ಅದೊಂದು ಟ್ರಿಕ್ಸ್. ನಾವು ಒಂದ್ಸರಿ ನೋಡಿದಾಗ ಏನು ಯೋಚನೆ ಮಾಡಿಲ್ಲ ಅಂದ್ರೆ ಬ್ಲಾಂಕ್ ಆಗ್ಬಿಡ್ತೀವಿ. ಬಟ್ ಇದರಲ್ಲಿ ಒಂದು ಗ್ಲೋಬಲ್ ಶಟರ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಗ್ಲೋಬಲ್ ಶಟರ್ ಹೇಗೆ ವರ್ಕ್ ಆಗುತ್ತೆ, 80,000 ಶಟರ್ ಅಲ್ಲಿ ತೆಗೆಯೋದಕ್ಕೆ ಹೇಗೆ ಸಾಧ್ಯ, ಈ ಮಾಡೆಲ್ ನ ಸೋನಿ A9 III ಮಾಡೆಲ್ ನ ರೋಲಿಂಗ್ ಶಟರ್ ಅಂದ್ರೆ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಏನು, ಮತ್ತೆ ಈ ಕ್ಯಾಮ್ರಾದಲ್ಲಿ ಇರುವಂತ ವಿಶೇಷತೆಗಳನ್ನು ಇದನ್ನ ತಗೋಬಹುದಾ ಬೇಡವಾ, ಯಾರು ತಗೋಬೇಕು ಯಾರು ತಗೋಬಾರ್ದು, ಇದು ಲಾಸ್ ಲಾಭ ಏನಿದೆ ಎತ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದರಲ್ಲಿ ಬರುವಂತ ವಿಡಿಯೋಸ್ಗಳು ನಿಮ್ಗಲ್ದೇನೆ ಬೇರೆ ಯಾರಿಗಾದ್ರೂ ಬೇಕು ಅಂದ್ರೆ ನೀವೇ ಇದನ್ನ ಶೇರ್ ಮಾಡಿ. ಹಾಗಿದ್ರೆ ಈ ಕ್ಯಾಮ್ರಾದ ನೇಮ್ ಏನು ಅಂದ್ರೆ ಮಾಡೆಲ್ ನೇಮ್ ಏನು ಅಂತ ಅಂದ್ರೆ ಸೋನಿ A9 Mark III ಅಂತ ಇದರ ಫುಲ್ ಫಾರ್ಮ್ ನೇಮು. ಈ ಕ್ಯಾಮ್ರಾ ಮಾಡೆಲ್ ನೇಮ್ ಇದು. ಸೊ ಈಗ ನಾವು ಇದರ ಗ್ಲೋಬಲ್ ಶಟರ್ ಬಗ್ಗೆ ನೋಡೋದಾದ್ರೆ ಅದಕ್ಕಿಂತ ಮುಂಚೆ ಇದರ ಪಿಕ್ಸೆಲ್ಸ್ ನ ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದ್ರೆ ಎಲ್ಲ ವಿಡಿಯೋದಲ್ಲಿ ನಾವು ಪಿಕ್ಸೆಲ್ಸ್ ನ ಹೇಳ್ತಾ ಇರ್ತೀವಿ. ಇದು ಆಕ್ಚುಲಿ ಬಂದ್ಬಿಟ್ಟು 24.6 ಎಫೆಕ್ಟಿವ್ ಮೆಗಾಪಿಕ್ಸೆಲ್ ಅನ್ನ ಹೊಂದಿರುವಂತ ಒಂದು ಕ್ಯಾಮ್ರಾ. ಎಕ್ಸ್ಮೋರ್ RS CMOS ಸೆನ್ಸರ್ ಇರುವಂತ ಒಂದು ಕ್ಯಾಮ್ರಾ. ಸೊ ಹಾಗಿದ್ರೆ ಇದು ಗ್ಲೋಬಲ್ ಶಟರ್ ಬಗ್ಗೆ ನೋಡೋಣ. ಗ್ಲೋಬಲ್ ಶಟರ್ ಅಂದ್ರೆ ಏನು, ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನಾವು ಇವಾಗ ಎರಡು ಶಟರ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ಒಂದು ಗ್ಲೋಬಲ್ ಶಟರ್, ಇನ್ನೊಂದು ರೋಲಿಂಗ್ ಶಟರ್. ಈ ಎರಡರಲ್ಲಿ ನಾವು ಇವತ್ತಿನವರೆಗೂ ಯೂಸ್ ಮಾಡಿದ್ದು ನಮಗೆ ರೋಲಿಂಗ್ ಶಟರ್. ಸರಿನಾ? ಇವತ್ತಿಂದ ನಾವು ಯೂಸ್ ಮಾಡ್ತಾ ಇರೋದು ಈ ಕ್ಯಾಮ್ರಾದಲ್ಲಿ, ಈ ಮಾಡೆಲ್ ಕ್ಯಾಮ್ರಾದಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಸೊ ಗ್ಲೋಬಲ್ ಶಟರ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇದು ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಶಟರ್ ಮೇಲೆ ವರ್ಕ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ಶಟರ್ ಬಂದ್ಬಿಟ್ಟು ಇದು ಗ್ಲೋಬಲ್ ಶಟರ್ ಟೆಕ್ನಾಲಜಿ ಏನಿದೆ ಇದೆಲ್ಲ ಕಂಪ್ಲೀಟ್ ಪಿಕ್ಸೆಲ್ಸ್ ಒಂದೇ ಸರಿ ನುಗ್ಗುತ್ತೆ. ಇಷ್ಟು ದಿವಸ ಒಂದ್ಸರಿ ನುಗ್ತಾ ಇರ್ಲಿಲ್ವಾ ಅಂದ್ರೆ ಖಂಡಿತ ಇಲ್ಲ. ಸೊ ಯಾಕೆಂದ್ರೆ ಇಷ್ಟು ದಿವಸ ನಾವು ಮಾಡ್ತಾ ಇದ್ದ ಎಲ್ಲ ಕ್ಯಾಮ್ರಾ ಇವಾಗ ನಾವು ಯೂಸ್ ಮಾಡ್ತಾ ಇದೀವಲ್ಲ, ಇಷ್ಟು ಕ್ಯಾಮ್ರಾಗಳು ನಮಗೆ ರೋಲಿಂಗ್ ಶಟರ್ ಅಲ್ಲಿ ವರ್ಕ್ ಆಗುತ್ತೆ. ಅಂದ್ರೆ ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಅಲ್ಲಿ ಏನಾಗುತ್ತೆ, ಈ ಜೆರಾಕ್ಸ್ ಕಂಡಿಗಳಲ್ಲಿ ಒಂದು ಲೈಟ್ ಹೋಗ್ತಾ ಇರುತ್ತೆ ಒಂದು ಪೇಪರ್ ಮೇಲೆ. ಸೊ ಅದು ಸ್ಕ್ಯಾನ್ ಆಗ್ತಾ ಇರುತ್ತೆ, ಆಮೇಲೆ ಅದು ಪ್ರಿಂಟ್ ಬರುತ್ತೆ ಅಲ್ವಾ. ಇದೇ ರೋಲಿಂಗ್ ಶಟರ್. ಇನ್ನೂ ಈಸಿಯಾಗಿ ಹೋಗ್ಬೇಕು ಹೇಳ್ಬೇಕು ಅಂದ್ರೆ ನಿಮಗೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಏನಾಗುತ್ತೆ, ಫಸ್ಟ್ ಒಂದು ಚಕ್ರ ಬರುತ್ತೆ. ಸೊ ಹಿಂಗ್ ಹೋಗುತ್ತೆ, ಮತ್ತೆ ಇದು ಬರುತ್ತೆ. ಅಂದ್ರೆ ಒಂದೇ ಸರಿ ಅದು ಪ್ರಿಂಟ್ ಆಗಲ್ಲ. ಫಸ್ಟ್ ಲೈನ್ ಇಂದ ಬರುತ್ತೆ, ಲೈನ್ ಮೇಲ್ಗಡೆಯಿಂದ ಬಂದು ಕೆಳಗಡೆ ಹೋಗಿ ಅದು ಕಾಪಿ ತಗೊಂಡು ಆಮೇಲೆ ವಾಪಸ್ ಬರುತ್ತೆ. ಅಂದ್ರೆ ಅದು ರೋಲಿಂಗ್ ಶಟರ್, ಅಂದ್ರೆ ಅವಾಗ ಪ್ರಿಂಟ್ ಆಗುತ್ತೆ. ಬಟ್ ಇದು ಗ್ಲೋಬಲ್ ಶಟರ್ ಏನಾಗುತ್ತೆ, ಈ ತರ ಒಂದು ಇರೋದೇ ಇಲ್ಲ. ಮೇಲಿಂದ ಹೋಗ್ಬೇಕು, ಆಮೇಲೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಶಟರ್ ವರ್ಗು ಬಂದು ಒಂದು ಪಿಕ್ಸೆಲ್ಸ್ ಒಳಗಡೆ ಹೋಗಿ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನೆವರ್. ಇದೆಲ್ಲ ಹೆಂಗಿದ್ರೆ ಸೊ ಪಂಚಿಂಗ್ ಸ್ಟೈಲ್ ಇದೆಲ್ಲ. ಹಿಂಗ್ ಬಂದು ಹಿಂಗ್ ಗುದ್ಕೊಳ್ಳೋ ತರ, ಹಿಂಗ್ ಗುದ್ದು ತರ ಅದು ಪ್ರಿಂಟ್ ಆಗುತ್ತೆ. ಯಾವುದಕ್ಕೂ ವೇಟಿಂಗ್ ಇಲ್ಲ. ಇದು ಪಟ್ ಪಟ್ ಅಂತ ಆಗ್ತಾ ಇರುತ್ತೆ. ಫಸ್ಟ್ ಸ್ಟಾರ್ಟಿಂಗ್ ಗೆ ನಮ್ಗೆ ಒಂದು 3 ಲೇಯರ್ ಆಗುತ್ತೆ. ಸೊ 3 ಲೇಯರ್ ಆದ್ಮೇಲೆ ಒಂದು ಫೋಟೋ ಕ್ರಿಯೇಟ್ ಆಗುತ್ತೆ. ಆ 3 ಲೇಯರ್ ಯಾವ್ದು ಅಂತ ನೋಡೋದಾದ್ರೆ ಫಸ್ಟ್ ನಮಗ್ ಸಿಗೋದು ಪಿಕ್ಸೆಲ್ ಏರಿಯಾ, ನೆಕ್ಸ್ಟ್ ಸಿಗೋದು ಹೈ ಸ್ಪೀಡ್ ಸಿಗ್ನಲ್ ಪ್ರೊಸೆಸಿಂಗ್ ಸರ್ಕ್ಯೂಟ್, ಸರಿನಾ? ನೆಕ್ಸ್ಟ್ ಸಿಗೋದು ನಮಗೆ ಇಮೇಜ್ ಪ್ರೊಸೆಸಿಂಗ್ ಇಂಜಿನ್. ಸೊ ಲಾಸ್ಟ್ ವರ್ಗೂ ಹೋಗುತ್ತಲ್ಲ, ಈ ಲಾಸ್ಟ್ ವರ್ಗೂ ಹೋಗೋದಕ್ಕೆ ಟೈಮ್ ಖಂಡಿತವಾಗ್ಲೂ ಹಿಡಿಯುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಮಗೆ ಪಿಕ್ಸೆಲ್ ಏರಿಯಾ ಇಂದ ಹೈ ಸ್ಪೀಡ್ ಸಿಗ್ನಲ್ ಪ್ರೊಸೆಸಿಂಗ್ ಮಾಡುತ್ತಲ್ಲ ಸರ್ಕ್ಯೂಟ್, ಅಲ್ಲೇ ನಮ್ಗೆ ಶಟರ್ ಆ ಒಂದು ಏನು ಈ ಟೆಕ್ನಾಲಜಿ ಚೇಂಜ್ ಆಗಿದೆಯಲ್ಲ ಅದು ವರ್ಕ್ ಆಗ್ತಾ ಇರೋದು. ನೋಡಿ ನಿಮ್ಗೆ ಅದು ಏನಾಗುತ್ತೆ, ರೋಲ್ ಆಗಿ ಸಿಗ್ನಲ್ ಪ್ರೊಸೆಸಿಂಗ್ ಯೂನಿಟ್ ಇದೆಯಲ್ಲ ಆ ಸಿಗ್ನಲ್ ನ ಒಳಗಡೆ ಕಳ್ಸೋದಕ್ಕೆ ಅದು ವೆಯ್ಟ್ ಮಾಡಬೇಕು. ಇಂತಿಷ್ಟು ಟೈಮ್ ಅಂತ ಇರುತ್ತೆ. ತುಂಬಾ ಕಮ್ಮಿ ಟೈಮ್ ಆದ್ರೂ ಅದೊಂದು ಟೈಮಿಂಗ್. ಸೊ ಅದಕ್ಕೆ ವೆಯ್ಟ್ ಆಗುತ್ತೆ. ಬಟ್ ಇಲ್ಲಿ ಗ್ಲೋಬಲ್ ಶಟರ್ ಏನಾಗುತ್ತೆ, ಅದು ವೇಟಿಂಗ್ ಟೈಮ್ ಏನೂ ಇಲ್ಲ. ಸೊ ಅದು ರೋಲ್ ಆಗೋವರೆಗೂ ಕಾಯುವಂತ ಅವಶ್ಯಕತೆನೇ ಇಲ್ಲ. ಕರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಮುಗ್ತಾ ಇರುತ್ತೆ ಒಳಗಡೆ. ನಮ್ಗೆ ಇಮೇಜ್ ಪ್ರೊಸೆಸಿಂಗ್ ಇಂಜಿನ್ ಗೆ ಕರೆಕ್ಟ್ ಆಗಿ ಪಿಕ್ಸೆಲ್ ಏರಿಯಾ ಇಂದ ಹೈ ಸ್ಪೀಡ್ ಅಲ್ಲ, ಇನ್ನು ಹೈ ಸ್ಪೀಡ್ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ತುಂಬಾ ಟೈಮ್ ರಿಕ್ವೈರ್ಮೆಂಟ್ ಹಿಡಿಯೋದಿಲ್ಲ. ಅದರ ಯೋಚನೆ ಮಾಡಿದ್ರೆ ನಮ್ಗೆ
8,000 ಇಂದ ಈ 80,000 ಇದೆಯಲ್ಲ, ನಮ್ಗೆ ಅದು ಈಸಿ ಅನ್ನಿಸ್ಬಿಡುತ್ತೆ. ಐ ಮೀನ್ ನಮ್ಗೆ ಈಸಿ ಅನ್ಸುತ್ತೆ, ಬಟ್ ಅದನ್ನ ಡೆವಲಪ್ ಮಾಡ್ಬೇಕಾದ್ರೆ, ಆ ಟೆಕ್ನಾಲಜಿ ತರಬೇಕಂದ್ರೆ ಅವ್ರು ಎಷ್ಟೆಷ್ಟು ಕಷ್ಟಪಟ್ಟಿದಾರೋ ಏನೋ. ಬಟ್ ಇದು ಸಿಕ್ಕಾಬಟ್ಟೆ ಯೂಸ್ ಆಗುತ್ತೆ, ಸಿಕ್ಕಾಬಟ್ಟೆ ವರ್ಕ್ ಆಗುತ್ತೆ ಕೂಡ. ಸೊ ಈ ತರ ಗ್ಲೋಬಲ್ ಶಟರ್ ಕ್ಯಾಮ್ರಾಗಳನ್ನ ತಗೋಬೇಕಂದ್ರೆ ಸ್ವಲ್ಪ ದುಡ್ಡು ಕಾಸು ಚೆನ್ನಾಗಿರ್ಬೇಕು, ಯಾಕಂದ್ರೆ ಪ್ರೈಸು ಕೂಡ ಇದರಲ್ಲಿ ಜಾಸ್ತಿನೇ ಇರುತ್ತೆ. ಅದರ್ವೈಸ್ ಬಂದರೆ ಈ ಕ್ಯಾಮ್ರಾದಲ್ಲಿ ಇನ್ನೇನಪ್ಪ ವಿಶೇಷತೆ ಇದೆ ಗ್ಲೋಬಲ್ ಶಟರ್ಗೆ ಸಂಬಂಧಪಟ್ಟಿದ್ದು ಅಂತ ಯೋಚನೆ ಮಾಡೋದಾದ್ರೆ, ಸೊ ಇಲ್ಲಿ ನಮಗೆ 120 FPS ವರ್ಗು ನಾವು ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನಾವು ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಲ್ಲ ಸ್ಲೋ ಮೋಷನ್ ಅಲ್ಲಿ, ಅದೇ ತರ ಆಗೋಯ್ತು. ಸೊ ಈ 80,000 ಅಂತ ಕೊಟ್ಟಾಗಲೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಈ 10 FPS 11 FPS ಅಲ್ವೆಲ್ಲ ಯಾವುದೇ ಕಾರಣಕ್ಕೂ ಒಂದು ಸ್ಟೆಪ್ಗೂ ಬರೋದಿಲ್ಲ. ಇದು ಕಂಪ್ಲೀಟ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ, ಮ್ಯಾಕ್ಸಿಮಮ್ 30-40 FPS ವರ್ಗೂ ಬರುತ್ತೆ. ಬಟ್ ಇದರಲ್ಲಿ ನಿಮಗೆ 120 FPS ವರ್ಗೂ ಬರುತ್ತೆ. ಒಂದು ಇಮೇಜ್ನ 1 ಸೆಕೆಂಡಲ್ಲಿ 120 ಫೋಟೋಸ್ಗಳನ್ನು ತೆಗೆಯುವಷ್ಟು ತಾಕತ್ತು ಈ ಒಂದು ಸೆನ್ಸರ್ಗೆ ಇದೆ. 120 ಫೋಟೋಸ್ ಏನಿರುತ್ತೆ ಇದು ಕಂಪ್ಲೀಟ್ಲಿ ಬ್ಲ್ಯಾಕ್ಔಟ್ ಫ್ರೀ ಆಗಿರುತ್ತೆ. ಅಂದ್ರೆ ಈ ಕಂಪ್ಲೀಟ್ ಏನಾಗುತ್ತೆ ಅಂದ್ರೆ ಒಂದು ಲೆನ್ಸು ಅಂದ್ರೆ ಒಂದು ಇಮೇಜ್ ಕ್ರಿಯೇಟ್ ಆಗಬೇಕಾದ್ರೆ ಆ ಒಂದು ಕ್ಯಾಪ್ಚರ್ ಆಗಬೇಕು, ಒಂದು ಶಟರ್ ಬಂದು ಹೋಗಿ ಆ ಒಂದೆಲ್ಲ ಪ್ರೊಸೆಸಿಂಗ್ ಮಾಡುವಾಗ ಸ್ವಲ್ಪ ಬ್ಲ್ಯಾಕ್ ಬರೋದು ಉಂಟು. ಅದು ನಮಗೆ ಐಡೆಂಟಿಫೈ ಮಾಡಿಲ್ಲ, ನಾವು ಮಾಡೋದಿಲ್ಲ, ಯಾವ ಒಂದಷ್ಟು ಪಿಕ್ಚರ್ಸ್ಗಳಲ್ಲಿ ಮಾಡಲ್ಲ, ಬಟ್ ಒಂದು ಕೆಲವೊಂದರಲ್ಲಿ ನಾವು ಮಾಡ್ತೀವಿ. ಈ ಫ್ಲಿಕ್ರಿಂಗ್ ಅಂತ ಬರುತ್ತೆ, ಇದರಲ್ಲಿ ಫ್ಲಿಕ್ರಿಂಗ್ ಅನ್ನೋ ಮ್ಯಾಟ್ರೇ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕಿದೆ. ಸೊ ಇದರಲ್ಲಿ ಕಾನ್ಫಿಗರೇಷನ್ನು ಕಂಪನಿ ಅನೌನ್ಸ್ ಮಾಡಿರುವಂಥ ಫ್ಯೂಚರಲ್ಲೂ ಕೂಡ ಈ ಪಾಯಿಂಟ್ ಇದೆ, ಫ್ಲಿಕ್ರಿಂಗ್ ಇರೋದಿಲ್ಲ, ನೋ ಫ್ಲಿಕ್ರಿಂಗ್ ಅಂತ. ಯಾಕೆಂದರೆ ಇದು ಡೈರೆಕ್ಟು ಸೆನ್ಸರ್ಗೆ ಹೋಗುತ್ತಲ್ಲ, ಸೊ ಹಾಗಾಗಿ ಫ್ಲಿಕ್ರಿಂಗ್ ಇರಲ್ಲ ಅಂತ ನಾನು ಅನ್ಕೊತೀನಿ. ಒಂದು ಎರಡನೇದು ಬಂದ್ಬಿಟ್ಟು ಇಲ್ಲಿ ಬ್ಲ್ಯಾಕ್ಔಟ್ ಅಂತ ನಾನು ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ. ಸೊ ಅದಕ್ಕೆ ಅದ್ರ ಮೇಲ್ ಬಂದ್ಬಿಟ್ರೆ ನಾವೀಗ ಅಡ್ವಾನ್ಸ್ ಬಯೋನ್ಸ್ XR ಇಮೇಜ್ ಪ್ರೊಸೆಸರ್ಗಳನ್ನ ಇದರಲ್ಲಿ 2 ಹಾಕಿದ್ದಾರೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಇವತ್ತಿನವರೆಗೂ ನಾವು ಯೂಸ್ ಮಾಡಿದ ಹಳೆ ಸೋನಿಯ ಬಯೋನ್ಸ್ XR ಪ್ರೊಸೆಸರ್ಗಿಂತ 8 ಪಟ್ಟು ಜಾಸ್ತಿ ಪವರ್ ಅನ್ನ ಒಳಗೊಂಡಿರುತ್ತೆ. ಇದು ಏನಾಗುತ್ತೆ ನಮ್ಗೆ 8 ಪಟ್ಟು ಜಾಸ್ತಿ ವರ್ಕ್ ಅನ್ನ ಮಾಡುತ್ತೆ, ಜಾಸ್ತಿ ಸ್ಪೀಡ್ ಆಗಿ ಮಾಡುತ್ತೆ, ಹೈಲಿ ಪ್ರೊಸೆಸಿಂಗ್ ಅನ್ನ ಮಾಡುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಪ್ರೀ ಕ್ಯಾಪ್ಚರಿಂಗ್ ಒಂದು ಟೆಕ್ನಾಲಜಿ ಏನಿದೆ ಅದು ನಿಮ್ಗೆ ಸಿಗುತ್ತೆ. ಅಂದ್ರೆ ಶಟರ್ ನೀವು ಅರ್ಧ ಕ್ಲಿಕ್ ಮಾಡ್ತಾ ಇದ್ದಾಗೇನೆ ನೀವು ನಿಮ್ಗೆ ಬೇಕಾಗಿರುವಂತ ಇಮೇಜ್ ನ ಹಿಂದಿನ ಇಮೇಜ್ಗಳು ಕೂಡ ಸಿಗುತ್ತೆ, ಆ ಒಂದು ಮೂಮೆಂಟ್ಗಳು ಕೂಡ ನಿಮ್ಗೆ ಸಿಗುತ್ತೆ. ಆ ಟೆಕ್ನಾಲಜಿ ಕೂಡ ಈ ಕ್ಯಾಮ್ರಾದಲ್ಲಿ ಇನ್ಕ್ಲೂಡಿಂಗ್ ಕೊಟ್ಟಿದ್ದಾರೆ. ಸೊ ಇನ್ ಡಯಲ್ಸ್ಗೆಲ್ಲ ಬಂದ್ರೆ ನಾವು ನಾರ್ಮಲ್ ಡಯಲ್ಸ್ ಗಳನ್ನ ನೋಡ್ತಾ ಇರ್ತೀವಿ, ಇದರಲ್ಲಿ ಅಂತ ಏನ್ ಸ್ಪೆಷಲ್ ಡಯಲ್ಸ್ ಗಳನ್ನ ಎಕ್ಸ್ಟ್ರಾ ಕೊಟ್ಟಿಲ್ಲ. ಬಟ್ ಆದ್ರೆ ಮುಂದೆಗಡೆ ನಾವು ಲೆನ್ಸ್ ನ ಯಾವ ಜಾಗದಲ್ಲಿ ಫಿಟ್ ಮಾಡ್ತೀವೋ ಅದ್ರ ಪಕ್ಕ ನಮ್ಗೆ C5 ಅನ್ನೋ ಒಂದು ಬಟನ್ ಕೊಟ್ಟಿದ್ದಾರೆ ಈ ಒಂದು ಮಾಡೆಲ್ ಅಲ್ಲಿ. ಅದು ಏನ್ ಮಾಡುತ್ತೆ ಅಂದ್ರೆ ನಮ್ ಕಂಟಿನ್ಯೂ ಶೂಟ್ ಮಾಡೋದಕ್ಕೆ ಬೂಸ್ಟ್ ಮೋಡ್ ಅಂತ ಬರುತ್ತಲ್ಲ, ಅದನ್ನ ಆಕ್ಟಿವ್ ಮಾಡ್ಕೊಡುತ್ತೆ, ಅಂದ್ರೆ ಆನ್ ಮಾಡಿಕೊಡುತ್ತೆ ನಮ್ಗೆ. ಸೊ ಅದು ಆನ್ ಮಾಡಿದಾಗ ಏನಾಗುತ್ತೆ, ನಮ್ಗೆ ಏನೋ ತೆಗಿತಾ ಇರ್ತೀವಿ, ನಾವು ಕಂಟಿನ್ಯೂ ಆಗಿ ತೆಗೆದು ಬಿಡಬೇಕು, ಬೂಸ್ಟ್ ಮೋಡ್ ಹೋಗ್ಬಿಡ್ಬೇಕು ಹೈಲಿ. ಸೊ ನಾವು ಅದನ್ನೆಲ್ಲ ಹುಡ್ಕೊಂಡು ತಡ್ಕೊಂಡು ಕುತ್ಕೊಂಡು ಫಿಕ್ಸ್ ಮಾಡ್ಕೊಂಡು ಅವೆಲ್ಲ ಮ್ಯಾಟ್ರೇ ಇಲ್ಲ, ಜಸ್ಟ್ ಒಂದು ಬಟನ್ ಬಿಟ್ರೆ ಸಾಕು. ನೀವು ಒಂದು ಫೋಟೋ ತೆಗಿಯೋ ಜಾಗದಲ್ಲಿ ಬೂಸ್ಟ್ ಸ್ಪೀಡ್ ಅಂದ್ರೆ 120 ಫೋಟೋಸ್ ತೆಗಿಯೋ ತರ ಕ್ಯಾಮ್ರಾ ಆಟೋಮೆಟಿಕ್ ಸೆಟ್ ಆಗ್ಬಿಡುತ್ತೆ, ಅಂದ್ರೆ ಆ ಲೆವೆಲ್ ಹೋಗ್ಬಿಡುತ್ತೆ ಕ್ಯಾಮ್ರಾ. ಸೊ ಹಾಗಾಗಿ ಅದನ್ನ ನಿಮ್ಗೆ ಆ ಒಂದು ಬಟನ್ ನ ಈ ಮಾಡೆಲ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಶಟರ್ ಆಯ್ತು. ನಾವು ಶಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹೇಳಿದ್ವಿ 80,000 ಅಲ್ಲಿ ಈ ಶಟರ್ ವರ್ಕ್ ಆಗುತ್ತೆ ಅಂತ. ಸೊ ಈ ತರ ನಾವು ನೋಡ್ಬೇಕಾದ್ರೆ ನಾವು ಪೋರ್ಟ್ರೇಟ್ ಫೋಟೋಗ್ರಾಫರ್ ಆಗಿ, ಮಾಡೆಲಿಂಗ್ ಫೋಟೋಗ್ರಾಫರ್ ಆಗಿ, ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿ ಫ್ಲಾಶ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ಫ್ಲಾಶ್ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಇದೇ ಯೋಚನೆನ ಸೋನಿ ಕಂಪ್ನಿನೂ ಮಾಡಿದೆ. ಸೊ ಇಲ್ಲಿ ಏನಾಗುತ್ತೆ ನಮ್ಗೆ ಅದಿನ್ನೂ ಅಡ್ವಾನ್ಸ್ ಆಗಿ ಹೋಗ್ಬಿಟ್ಟಿದೆ. ಅದೇನಾಗುತ್ತೆ ಅಂದ್ರೆ ಫ್ಲಾಶ್ ನ ಫಿಕ್ಸ್ ಮಾಡಿದಾಗ ಆ ಫ್ಲಾಶ್ ಅಲ್ಲಿ ಅಷ್ಟು ವರ್ಗುನು ಆಪರೇಟ್ ಆಗುವಂತ ತಾಕತ್ತಿದ್ರೆ ಆ ಫ್ಲಾಶ್ ಕೂಡ ಇದೇ ಶಟರ್ ಸಿಂಕ್ ನ ಮಾಡ್ಕೊಳ್ಳುತ್ತೆ. ಸೊ ಅಂದ್ರೆ ಇದು ಎಷ್ಟು ಶಟರ್ ಇದೆ, ಸೊ ಇದು ಏನು ನಾವು ಸೆಟ್ಟಿಂಗ್ಸ್ ನ ಮಾಡಿದೀವಿ ಅದ್ರ ಮೇಲೆ ಒಂದು ಕ್ಯಾಲ್ಕುಲೇಟ್ ಆಗಿ, ಸೊ ಅದು ಕೂಡ ಸಪೋರ್ಟ್ ಮಾಡೋ ತರ ಸೋನಿ ಕಂಪ್ನಿ ಈ ಏನ್ ಫ್ಲಾಶ್ ನಮ್ಗೆ ಯೂಸ್ ಮಾಡ್ತೀವಲ್ಲ ಈ ಟೆಕ್ನಾಲಜಿನ ಕೂಡ ಅಪ್ಡೇಟ್ ಮಾಡಿ ಕೊಟ್ಟಿದೆ. ಸೊ ಅದರಲ್ಲಿ ನಮ್ಗೆ ಏನಾಗುತ್ತೆ ಒಂದು ಸ್ವಲ್ಪ ಡೈನಮಿಕ್ ಕ್ರಿಯೇಟಿವ್ ಪಿಕ್ಸ್ ಗಳನ್ನ, ಸ್ವಲ್ಪ ಶಾರ್ಪ್ ಅಂಡ್ ಕ್ಲಿಯರ್ ಪಿಕ್ಚರ್ ಗಳನ್ನ ತೆಗೆಯೋದಕ್ಕೆ ನಮ್ಗೆ ಹೆಲ್ಪ್ ಆಗ್ಬಿಡುತ್ತೆ. ಸೊ ಇನ್ನು ಫೋಕಸಿಂಗ್ ಅಲ್ಲಿ ಹೆಂಗಿದೆಯಪ್ಪ ಅಂತ ನೋಡೋದಾದ್ರೆ ತುಂಬಾ ಅಲ್ಟಿಮೇಟ್ ಆಗಿದೆ, ಯಾಕಂದ್ರೆ ಇದಕ್ಕೆ ಡೆಡಿಕೇಟೆಡ್ AI ಪ್ರೊಸೆಸರ್ ನ ಅಳವಡಿಸಿದ್ದಾರೆ. ಸೊ ಅದೇನ್ ಮಾಡುತ್ತೆ, ಅದು ಇಂಡಿವಿಜುವಲ್ ಆಗಿ ಕೆಲಸ ಮಾಡುತ್ತೆ, ಅದರಲ್ಲಿ ಯಾವುದೇ ಒಂದು ಒತ್ತಡ ಇರೋದಿಲ್ಲ, ಬೇರೆದನ್ನ ನಾನು ಪ್ರೋಸೆಸ್ ಮಾಡಬೇಕು ಅಂತ ಏನೂ ಇರೋದಿಲ್ಲ. ಫೋಕಸಿಂಗ್ಗೆ AI ಟೆಕ್ನಾಲಜಿ ಅಂದ್ರೆ ಅದೇ ಸಬ್ಜೆಕ್ಟ್ ಗಳನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ತಕ್ಕಂತೆ ಆ ಫೋಕಸ್ ಅನ್ನ ಮಾಡ್ಕೊಳ್ಳುವಂತ ಒಂದು ಕೆಪಾಸಿಟಿನ ಟೆಕ್ನಾಲಜಿನ ಇದ್ರೊಳಗಡೆ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಫಸ್ಟ್ ಎಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಒಂದು ಫೇಸ್ ಇದೆ, ಒಂದು ಆ ಒಂದು ಕಣ್ಣಿದೆ, ಆ ಕಣ್ಣ ಮೇಲೆ ಫೋಕಸ್ ಮಾಡಬೇಕು ಅಂತ ಟೆಕ್ನಾಲಜಿ ಬಂದಿತ್ತು. ನೆಕ್ಸ್ಟ್ ಏನಾಯ್ತು ಅಂದ್ರೆ ಒಂದು ಫೇಸ್ ಅನ್ನು ರಿಜಿಸ್ಟರ್ ಮಾಡಿಕೊಂಡು 1,000 ಜನ ಇದ್ರು ಆ ಫೇಸ್ ಅನ್ನು ಮಾತ್ರ ಒಂದು ಫೋಕಸ್ ಮಾಡುವಂತ ಟೆಕ್ನಾಲಜಿ ಬಂತು. ಅದಾದ್ಮೇಲೆ ಏನ್ ಬಂತು, ಒಬ್ಬ ಹ್ಯೂಮನ್ ಅಂದ್ರೆ ಒಂದು ಮನುಷ್ಯ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವನು ಹೆಂಗ್ ನಡ್ಕೊಂಡು ಹೋಗ್ತಾನೆ, ಏನ್ ಮಾಡ್ತಾನೆ ಅನ್ನೋದು ಬರ್ತಿತ್ತು, ಬಾಡಿ ಮಾತ್ರ. ಸೊ ಅದಾದ ಮೇಲೆ ಬಂದಿದ್ದು ಈಗ ಹೆಡ್. ಈಗ ಇದರಲ್ಲಿ ಏನಾಗಿದೆ ಅಂದ್ರೆ ನೀವು ತಲೆ ಬಗ್ಸ್ಕೊಂಡಿದ್ರು ಮನುಷ್ಯ ತಲೆ ಬಗ್ಸಿದಾನೆ ಅಂತ ಆ ಒಂದು AI ಪ್ರೊಸೆಸಿಂಗ್ ಯೂನಿಟ್ಗೆ
ಗೊತ್ತಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಬಾಡಿಗೆ ಫೋಕಸ್ ಆಗುತ್ತೆ. ನೀವು ಯಾವಾಗ ತಲೆ ಮೇಲೆ ಎತ್ತುತ್ತೀರೋ ಅವಾಗ ಕಣ್ಣಿಗೆ ಆಟೋಮೆಟಿಕ್ ಆಗಿ ಫೋಕಸ್ ಆಗುತ್ತೆ. ಸೊ ಇದು ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡುತ್ತೆ. ಸೊ ಆಟೋಮೆಟಿಕ್ ಆಗಿ ರೆಕಗ್ನೈಸ್ ಮಾಡಿ ಈತ ಮನುಷ್ಯ, ಇದು ಪ್ರಾಣಿ, ಇದು ಪಕ್ಷಿ ಅಂತ ಅದೇ ಒಂದು ಅನಲೈಸ್ ಮಾಡಿಕೊಂಡು ಟ್ರ್ಯಾಕ್ ಅನ್ನ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಏನಾಗುತ್ತೆ, ನಮಗೆ ಈ ಫೋಕಸ್ ಪಾಯಿಂಟ್ಸ್ ಅಂದ್ರೆ ಬರೀ ಒಂದು ಕಾಲ್ ಭಾಗ, ಅರ್ಧ ಭಾಗ, ಒಂದು ಸೆನ್ಸರ್ ಮೇಲೆ ಫೋಕಸ್ ಪಾಯಿಂಟ್ಸ್ ಇದೆ ಅಂದಾಗ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ರೆಕಗ್ನೈಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇದರಲ್ಲಿ 95.6% ಆವರೇಜ್ ಇಡೀ ಸೆನ್ಸರ್ ಅಲ್ಲಿ ಫೋಕಸ್ ಪಾಯಿಂಟ್ಸ್ಗಳು ಆಕ್ಟಿವ್ ಆಗಿರುತ್ತೆ ಈ ಕ್ಯಾಮ್ರಾದಲ್ಲಿ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ 759 ಆಟೋ ಫೋಕಸಿಂಗ್ ಪಾಯಿಂಟ್ಸ್ ಹೊಂದಿರುವಂತ ಈ ಒಂದು ಟೆಕ್ನಾಲಜಿ ಏನಿದೆ, ಈ ಸೆನ್ಸರ್ ಏನಿದೆ, ನಿಮಗೆ ಆದಷ್ಟು ಜಾಸ್ತಿ ಆಟೋ ಫೋಕಸ್ ಅನ್ನ ಮಾಡೋದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫ್ರೇಮ್ ಅಲ್ಲಿ ಅತಿ ಒಂದು ಚಿಕ್ಕ ಒಂದು ಜಾಗದಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ತುಂಬ ವೈಡ್ ಶಾಟ್ ನಾವು ತೆಗಿಬೇಕಾದ್ರೆ ಎಲ್ಲೋ ಒಂದು ಕಡೆ ಒಬ್ಬ ಮನುಷ್ಯ ಇದ್ದಾನೆ ಅಂದರೆ ಆಟೋಮೆಟಿಕ್ ಆ ಮನುಷ್ಯ ಎಲ್ಲಿದ್ದಾನೋ ಅದನ್ನೇ ರೆಕಗ್ನೈಸ್ ಮಾಡ್ಕೊಂಡು ಆ ಪ್ಲೇಸನ್ನು ಮಾತ್ರ ಫೋಕಸ್ ಮಾಡುವಂಥ ತಾಕತ್ತು ಈ ಟೆಕ್ನಾಲಜಿಗೆ ಇದೆ. ಸೊ ಇದರ ISO ರೇಂಜ್ ನೋಡ್ತೀವಿ ಅನ್ನೋದಾದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ, 250 to 25,600 ISO ಸ್ಟ್ಯಾಂಡರ್ಡ್ ಆಗಿದ್ರೆ, ಇನ್ನೊಂದು ಕಡೆ ISO ನಮಗೆ 125 to 51,200 ನಮಗೆ ಎಕ್ಸ್ಪೆಂಡ್ ಆಗುತ್ತೆ. ಸೆನ್ಸಿಟಿವ್ ISO ರೇಂಜ್ ನಾನು ಹೇಳ್ತಾ ಇರೋದು ನಿಮಗೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ನಾವು ಇಷ್ಟನ್ನು ನಾವು ರೇಸ್ ಮಾಡೋಕ್ಕಾಗಲ್ಲ. ಸೊ ನಾವು 51,000 ಕೊಟ್ಟಿದ್ದಾರೆ ಅಂದರೆ 15,000 ಮಾಡೋಕ್ಕಾಗಲ್ಲ, ಗೈನ್ಸ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಗೈನ್ಸ್ ಖಂಡಿತ ಬರುತ್ತೆ. ಐ ಮೀನ್ ಈ ನಾಯ್ಸ್ ಬರುತ್ತಲ್ಲ, ಸೊ ಇದೆಲ್ಲ ಬಂದೇ ಬರುತ್ತೆ. ಬಟ್ ಒಂದು ಆವ್ರೇಜ್ ಇಷ್ಟುವರೆಗೂ ಅವರು ಎಕ್ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಇಲ್ಲಿ ಏನಾಗಿರುತ್ತೆ, ಸ್ಟಾರ್ಟಿಂಗ್ ಪಾಯಿಂಟ್ಸಲ್ಲಿ ನಮಗೆ ಸ್ವಲ್ಪ ಈ ನಾಯ್ಸು, ಈ ಒಂದು ಏನು ಬರುತ್ತೆ, ಈ ಕಮ್ಮಿ ಲೈಟಿಂಗ್ಸ್ ಇದ್ದಾಗ ಈ ಚುಕ್ಕಿ ಬರುತ್ತಲ್ಲ, ಇದೆಲ್ಲ ಆದಷ್ಟು ಜಾಸ್ತಿ ಕಮ್ಮಿ ಆಗ್ತಾ ಇರುತ್ತೆ. ಅಂದರೆ ನೀವೊಂದು ಈಗ ಈ ಒಂದು ಸ್ಟಾರ್ಟಿಂಗ್ ಮಾಡಲ್ಲಿ 2,000ಕ್ಕೆ ಬಂದುಬಿಡ್ತು ಅಂದ್ಕೊಳ್ಳಿ, ನೆಕ್ಸ್ಟ್ 2,000ಕ್ಕೆ ಬರಲ್ಲ, 3,000ಕ್ಕೆ ಬರುತ್ತೆ, ನೆಕ್ಸ್ಟ್ ಮಾಡಲಲ್ಲಿ 3,000ಕ್ಕೆ ಬರಲ್ಲ, 4,000ಕ್ಕೆ ಬರುತ್ತೆ. ಈ ಥರ ಹೋಗ್ತಾ ಇರುತ್ತೆ ಟೆಕ್ನಾಲಜಿ. ನೆಕ್ಸ್ಟ್ ಇಮೇಜ್ ಸ್ಟೆಬಿಲೈಸೇಷನ್ ಒಂದು ಟೆಕ್ನಾಲಜಿಗೆ ಬಂದರೆ ಈ ಕ್ಯಾಮ್ರಾದಲ್ಲಿ ಹೆವಿ ಸ್ಟ್ರಾಂಗ್ ಆಗಿದೆ. ನಾವು ಇವತ್ತಿನವರೆಗೂ ನೋಡಿರುವಂಥ ಒಂದು ಇಮೇಜ್ ಸ್ಟೆಬಿಲೈಸೇಷನ್ ಮೆಥಡ್ ಬೇರೆ, ಬಟ್ ಇದರಲ್ಲಿ ಏನಾಗಿದೆ 30% ಡೆವಲಪ್ ಆಗಿದೆ. ಒಂದು 120 FPS ಅಲ್ಲಿ ತೆಗಿತಾ ಇದ್ದೀರಾ, ಇಲ್ಲ 120 ಫ್ರೇಮ್ಸ್ ಅಲ್ಲಿ ಒಂದು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಡೈನಮಿಕ್ ಆಕ್ಟಿವ್ ರೇಂಜ್ ನ ಇದು ಹೊಂದಿರುತ್ತೆ. ನಾರ್ಮಲ್ ಮೋಡ್ ಬೇರೆ, ಬಟ್ ಇದರಲ್ಲಿ ಡೈನಮಿಕ್ ಆಕ್ಟಿವ್ ಬೇರೆ, ಸ್ಟ್ಯಾಂಡರ್ಡ್ ಬೇರೆ, ಆನ್ ಬೇರೆ. ಇದನ್ನ ತಿಳ್ಕೊಳ್ಳಿ. ನೀವು ಆನ್ ಮಾಡಿದ್ರಿ, ಒಂದು ಸ್ಟ್ಯಾಂಡರ್ಡ್ ಮೋಡ್ ಹಾಕಿದ್ರಿ ಅಂದ್ರೆ ಒಂದು ರೇಂಜಿಗೆ ವರ್ಕ್ ಆಗ್ತಾ ಇರುತ್ತೆ. ಆಕ್ಟಿವ್ ಮೋಡ್ ಅಂದ್ರೆ ಇವತ್ತಿನವರೆಗೂ ನಾವು ಏನು ಯೂಸ್ ಮಾಡಿದೀವಿ, A7, M4 ಈ ಥರ ಕ್ಯಾಮ್ರಾಗಳಲ್ಲಿ ಅದು ಆಕ್ಟಿವ್ ಮೋಡು ಅಷ್ಟೇ ಇರುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ಮಾತ್ರ ನಿಮಗೆ ಡೈನಮಿಕ್ ಆಕ್ಟಿವ್ ಮೋಡ್ ಅವರು ಕೊಟ್ಟಿದ್ದಾರೆ. ಸೊ ಇದು ಆನ್ ಮಾಡಿದ್ರೆ ಇವತ್ತಿನವರೆಗೂ ನಾವೇನು ಇಮೇಜ್ ಸ್ಟೆಬಿಲೈಸೇಷನ್ನ ನೋಡ್ತಾ ಇದ್ವಿ ಅದಕ್ಕಿಂತ 30% ಬೆಟರ್ ಆಗಿ ಇದು ಪ್ರೊಸೆಸ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ 8 ಸ್ಟಾಪ್ವರೆಗೂ ಪ್ರೊಸೆಸ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ನೀವು ಕಂಫರ್ಟಬಲ್ ಇರುವಂಥ ಲೆನ್ಸ್ಗಳನ್ನು ಹಾಕಬೇಕಾಗತ್ತೆ. ಯಾವುದೋ ಒಂದು ಥರ್ಡ್ ಪಾರ್ಟಿ ಲೆನ್ಸ್ ತೊಗೊಂಡ್ಬಂದ್ಬಿಟ್ಟು ನಮ್ಗೆ ಇಮೇಜ್ ಸ್ಟೆಬಿಲೈಸೇಷನ್ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ಬರೋದಿಲ್ಲ. ಸೊ ಇದರಲ್ಲಿ ಕಂಪೋಸಿಟ್ ರಾ ಅನ್ನೋ ಇನ್ನೊಂದು ಹೊಸ ಫ್ಯೂಚರ್ ಅನ್ನ ತಂದಿದ್ದಾರೆ. ಇದರಲ್ಲಿ ನಮಗೆ ನಾರ್ಮಲ್ ಕ್ಯಾಮ್ರಾ ರಾಗೂ ಕಂಪೋಸಿಟ್ ರಾಗೂ ಡಿಫ್ರೆನ್ಸ್ ಇದೆ. ಅದರಲ್ಲಿ ನಾರ್ಮಲ್ ರಾಲ್ ನಮಗೆ ನಾಯ್ಸ್ ಬಂದ್ರೆ ಅದು ನಾಯ್ಸ್ ಕೂಡ, ಬಟ್ ಇದರಲ್ಲಿ ನಮಗೆ ಮಲ್ಟಿ ಒಂದು ಫ್ರೇಮ್ಸ್ ಗಳಿರುತ್ತೆ, ಮಲ್ಟಿ ಇಮೇಜಸ್ ಗಳಿರುತ್ತೆ. ಅದನ್ನ ನಾವು ಪ್ರೊಸೆಸ್ ಮಾಡಿದಾಗ, ಇಲ್ಲ ಇವ್ರದೇ ಒಂದು ಆಪ್ ಅಲ್ಲಿ ಪ್ರೊಸೆಸ್ ಮಾಡಿದಾಗ, ಇಲ್ಲ ಒಂದು ಸಾಫ್ಟ್ವೇರ್ ಅಲ್ಲಿ ಪ್ರೊಸೆಸ್ ಮಾಡಿದಾಗ ನಮಗೆ ನಾಯ್ಸ್ ಲೆಸ್ ಒಂದು ಪಿಕ್ಚರ್ ಸಿಗುತ್ತೆ. ಸೊ ನಮಗೆ ಈ ತರ ಒಂದು ಟೆಕ್ನಾಲಜಿ ಅಂದ್ರೆ ಗ್ಲೋಬಲ್ ಶಟರ್ ಟೆಕ್ನಾಲಜಿನ ನಮಗೆ ಕೊಟ್ಟ ಮೇಲೆ, ಸೊ ಇದು ಫ್ಲಿಕ್ಕರ್ ಫ್ರೀ ಒಂದು ಇಮೇಜ್ ಅನ್ನ ನಾವು ತಗೋಬಹುದು ಈ ಕ್ಯಾಮ್ರಾದಲ್ಲಿ. ಆ ಒಂದು ಇಮೇಜ್ ಅಂದ್ರೆ ಹೆಂಗೆ ಅಂದ್ರೆ ಬ್ಲಾಕ್ಔಟ್ ಟೆಕ್ನಾಲಜಿ ಅಂತ ಇದರಲ್ಲಿ ಬಂದ ಮೇಲೆ ಏನಾಗುತ್ತೆ, ನಮಗೆ ಒರಿಜಿನಲ್ ಕಾಂಟ್ರಾಸ್ಟ್, ಒರಿಜಿನಲ್ ಕಲರ್ ಸಿಗುತ್ತೆ. ನಾವು ಇದು ಇವತ್ತಿನವರೆಗೂ ರೋಲಿಂಗ್ ಶಟರ್ ಅಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಸ್ವಲ್ಪ ಕಲರ್ಸ್ ಗಳನ್ನ ಆ ಕಡೆ ಈ ಕಡೆ ಮಾಡೋದು, ಆಗ್ಬಿಡೋದು, ಇಲ್ಲಾಂದ್ರೆ ಯಾವುದೋ ಒಂದು ಕಾಂಟ್ರಾಸ್ಟ್ ರೇಂಜ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಂಟ್ರಾಸ್ಟ್ ಬಂದ್ಬಿಡೋದು, ಇದನ್ನ ನಾವು ನೋಡ್ತಾ ಇದ್ವಿ. ಬಟ್ ಇದರಲ್ಲಿ ಒಂದು ಅಕ್ಯುರೇಟ್ ಆಗಿ ಅದೇ ಸಿಗುತ್ತೆ. ನಿಮ್ಗೆ ಇಷ್ಟೇ ಕಾಂಟ್ರಾಸ್ಟ್ ಇದೆ ಅಂದ್ರೆ ಇದೇ ಅಷ್ಟೇ ಕಾಂಟ್ರಾಸ್ಟ್ ಆಗಿ ಸಿಗುತ್ತೆ. ನಿಮ್ಗೆ ಬ್ಲಾಕ್ ಹೋಗಿ ವೈಟ್ ಆಗಲ್ಲ, ವೈಟ್ ಹೋಗಿ ಬ್ಲಾಕ್ ಆಗಲ್ಲ. ಈ ತರ ಒಂದು ಲೆಕ್ಕಾಚಾರ ಅಂದ್ರೆ ನಾವು ತೀರೋ ಟೆಕ್ನಾಲಜಿಲಿ ಹೇಳಕ್ ಆಗಲಿಲ್ಲ ಅಂದ್ರೂ ಒಂದು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೇಳಿದೀವಿ. ಸೊ ಇನ್ನ ಮೂವಿ ಅಂದ್ರೆ ವಿಡಿಯೋ, ಈ ಸಿನಿಮಾಟೋಗ್ರಫಿ, ಇದು ಏನಾದ್ರು ತರ್ಕೊಳ್ಳಿ. ವಿಡಿಯೋ ಮೋಡಲ್ಲಿ ನಾವು ಈ ಕ್ಯಾಮ್ರಾದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಆಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗೋದೇನಂದ್ರೆ ಇದೇ ಫಸ್ಟ್ ಟೈಮ್ ಅಂದ್ರೆ ಈ ತರ ಒಂದು ಬಾಡಿಲಿ ವಿತೌಟ್ ಕ್ರಾಪಿಂಗ್ 4K ಅನ್ನ ಕೊಡ್ತಾ ಇದ್ದಾರೆ. ಸೊ ಫುಲ್ HD ನಾವು ವಿತೌಟ್ ಕ್ರಾಪಿಂಗ್ ತಗೊಂತಾ ಇದ್ವಿ, ಬಟ್ ಇದು ವಿತೌಟ್ ಕ್ರಾಪಿಂಗ್ 4K ಅನ್ನ ನಮಗೆ ಪ್ರೊಡ್ಯೂಸ್ ಮಾಡಿ ಕೊಡುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ, ಆದ್ರೆ ತಗೊಳಕ್ ದುಡ್ಡಿಲ್ಲ ಅಷ್ಟೇ. ಸೊ ಇಲ್ಲಿ ವಿತೌಟ್ ಕ್ರಾಪಿಂಗ್ ಅಂದ್ರೆ ನಿಮಗೆ 60p ತೆಗಿಬಹುದು, 100p ತೆಗಿಬಹುದು, ಇಲ್ಲ ನೀವು 50 ತೆಗಿತೀನಿ ಅಂದ್ರೆ 50p ತೆಗಿಬಹುದು, ಇಲ್ಲ 120 ಫ್ರೇಮ್ಸ್ ಅಲ್ಲಿ ತೆಗಿತೀನಿ ಅಂದ್ರೆ 120 ಫ್ರೇಮ್ಸ್ ಅಲ್ಲಿ ಬೇಕಾದ್ರೂ ನೀವು ತೆಗೀರಿ. ಇದ್ರಲ್ಲಿ ಕ್ರಾಪೇ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಒಂದು ಸೆನ್ಸರ್ ನ
ಒಂದು ಡೆವಲಪ್ ಮಾಡಿ ನಿಮ್ಗೆ ಕೊಟ್ಟಿದ್ದಾರೆ. ಆಕ್ಚುಲಿ ನಾವು ಕ್ರಾಪ್ ಅಲ್ಲೇ 4K ತೆಗಿಬೇಕಾದ್ರೆ ನಾವು ಅಷ್ಟೊಂದೆಲ್ಲ ಮಾಡ್ಬಿಡ್ತಾ ಇದ್ವಿ, ಬಟ್ ಇದರಲ್ಲಿ ನಮಗೆ 4K ಕ್ರಾಪೇ ಆಗೋದಿಲ್ಲ. ಅವಾಗ ನಮ್ಗೆ ಇನ್ನೂ ಸ್ವಲ್ಪ ಖುಷಿಯಾಗಿ ಕುಣಿದಾಡ್ಕೊಂಡು ತೆಗಿಬಹುದು ಅಂತಾರಲ್ಲ, ಆ ತರ ತೆಗಿಬಹುದು, ಸೂಪರ್ ಆಗಿ ತೆಗಿಬಹುದು. ಅದಲ್ಲದೆ ಇದರಲ್ಲಿ ಬ್ರೀತಿಂಗ್ ಕಂಪೋಸಿಷನ್ ಬಂದ್ಬಿಟ್ಟು ಅದು ಇನ್ನೂ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಬ್ರೀತಿಂಗ್ ಕಂಪೋಸಿಷನ್ ಅಂದ್ರೆ ಏನಾಗುತ್ತೆ, ಟಕ್ ಅಂತ ಈಗ ನಾವು ಫೋಕಸ್ ಇಲ್ಲಿ ನೋಡಿ ಟಕ್ ಅಲ್ಲಿ ನೋಡಿದ್ರು ಟಕ್ ಅಂತ ನಾವು ಸೆನ್ಸ್ ಆಗುತ್ತೆ. ಬಟ್ ಬ್ರೀತಿಂಗ್ ಕಂಪೋಸಿಷನ್ ಅಂದ್ರೆ ನಮಗೆ ಅದು ನಿಧಾನವಾಗಿ ಆರಾಮಾಗಿ ಅದು ಫೋಕಸ್ ಆಗುತ್ತೆ. ಸೊ ಅದು ನೋಡೋದಕ್ಕೆ ಒಂದು ಚಂದ, ಅದು ಆ ಥರ ಒಂದು ಕಂಪೋಸಿಷನ್ ಇದರಲ್ಲಿ ಇರುತ್ತೆ. ಇನ್ನು ಫುಲ್ HD ನಮ್ಗೆ ಇದರಲ್ಲಿ ಇಲ್ವಾ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ಫುಲ್ HD ಇದೆ. ಫುಲ್ HD ಕೂಡ ನಿಮಗೆ 120p ಅಲ್ಲಿ ತೆಗಿಬೋದು, 100 ತೆಗಿಬೋದು, 50 ತೆಗಿಬೋದು, ಆರಾಮಾಗಿ ನೀವು ಇದನ್ನು ತೆಗಿಬೋದು. ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ ರಿಯಲ್ ಟೈಮ್ ರೆಕಗ್ನೈಸ್ ಆಟೋ ಫೋಕಸಿಂಗ್ ಸಿಸ್ಟಮ್ ಇದರಲ್ಲಿ ತುಂಬ ಆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಇದರಲ್ಲಿ ಡೆಡಿಕೇಟೆಡ್ AI ಪ್ರೊಸೆಸಿಂಗ್ ತುಂಬ ಪವರ್ಫುಲ್ ಆಗಿದೆ. ಸೊ ಹಾಗಾಗಿ ಇದರಲ್ಲಿ ವರ್ಕ್ ಆಗುತ್ತೆ. ಅದಲ್ದೇನೆ ನೋಡೋಕೆ ಹೋದರೆ ನಮ್ಗೆ ಇದರಲ್ಲಿ ಈಗ ಅಕಸ್ಮಾತ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇಮೇಜ್ ಸ್ಟೆಬಿಲೈಸೇಷನ್ ವಿಡಿಯೋ ತೆಗಿಬೇಕಾದ್ರೆ, ಸೊ ಇಲ್ಲಿವರೆಗೂ ನಾವು ಏನು ಯೂಸ್ ಮಾಡಿದ್ದೀವಿ ಆ ಒಂದು ಟೆಕ್ನಾಲಜಿ ಬೇರೆ. ಇದರಲ್ಲಿ 30% ಬೆಟರ್ ಆಗಿ ನಮಗೆ ಪರ್ಫಾರ್ಮ್ ಮಾಡುತ್ತೆ ಈ ಒಂದು ಟೆಕ್ನಾಲಜಿ. ಅಂದ್ರೆ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅಂತ ಅರ್ಥ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಇದು ಆಕ್ಚುಲಿ ಬಂದ್ಬಿಟ್ಟು ಇದ್ರ ಹಿಂದಿನ ಮಾಡೆಲ್ಸ್ ಎಲ್ಲ ಏನಾಗಿತ್ತು ಅಂದ್ರೆ 18-19 ಮೆಗಾಪಿಕ್ಸೆಲ್ ಅಲ್ಲಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ತಾ ಇತ್ತು. ಬಟ್ ಈ ಕ್ಯಾಮ್ರಾ ಬಂದು ನಮಗೆ 20.3 ಮೆಗಾಪಿಕ್ಸೆಲ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ಆಮೇಲೆ ಇದರಲ್ಲಿ S-Log ಅಂದ್ರೆ ಸಿನಿಲಾಗ್ ಅಂತ ಹೇಳ್ತೀವಲ್ಲ, ಇದು ನಮಗೆ ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ವಿತೌಟ್ ಕಲರ್ ಗ್ರೇಡಿಂಗ್ ಆಗಿ ನಾವು ಇದನ್ನ ಯೂಸ್ ಮಾಡಬಹುದು. ಈ ತರ ಒಂದು ಒಳ್ಳೆ ಫ್ಯೂಚರ್ಸ್ ಇದೆ. ಅಂದ್ರೆ ಇದನ್ನ ತಗೊಂಡು ಹೋದ್ರೆ ಆರಾಮಾಗಿ ನಾವು ಕ್ಯಾನಿಡ್ ವಿಡಿಯೋ, ಕ್ಯಾನಿಡ್ ಫೋಟೋಸ್, ಕನ್ವೆನ್ಷನಲ್ ಫೋಟೋಸ್, ಸ್ಪೋರ್ಟ್ಸ್ ಫೋಟೋಗ್ರಫಿ, ವೈಲ್ಡ್ ಲೈಫ್ ಫೋಟೋಗ್ರಫಿ, ಪ್ರಾಡಕ್ಟ್ ಫೋಟೋಗ್ರಫಿ ಅದ್ಭುತವಾಗಿ ಮಾಡಬಹುದು. ಪ್ರಾಡಕ್ಟ್ ಫೋಟೋಗ್ರಫಿ ಯಾಕೆ ಸೇರಿಸಿ ಇದರಲ್ಲಿ ಅಂದ್ರೆ ನಮಗೆ ಗ್ಲೋಬಲ್ ಶಟರ್ ಸಿಗ್ತಾ ಇದೆ. ಅಂದ್ರೆ ಫ್ಲಿಕರಿಂಗ್ ಫ್ರೀ, ಬ್ಲಾಕ್ ಔಟ್ ಫ್ರೀ ಅನ್ನೋ ಒಂದು ಟೆಕ್ನಾಲಜಿಗಳು ಇದರಲ್ಲಿ ಇರೋದ್ರಿಂದ ನಮಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದನ್ನ ಸೇರಿಸಿ. ಇನ್ನ ಬೇರೆ ಎಕ್ಸ್ಟ್ರಾ ಫ್ಯೂಚರ್ಸ್ ಗಳಿಗೆ ನೋಡೋಕೆ ಹೋದ್ರೆ, ಅಂದ್ರೆ ಎಕ್ಸ್ಟ್ರಾ ಫ್ಯೂಚರ್ಸ್ ಅಂತಲ್ಲ, ಈಗ ಆಲ್ರೆಡಿ ನಾವು ನೋಡಿರೋದೆ. ಆದ್ರೆ ಇದರಲ್ಲಿ ನಾನು ಇಲ್ಲಿವರೆಗೂ ಹೇಳಿದ್ದು ಈ ಕ್ಯಾಮ್ರಾಗ್ ಮಾತ್ರನೇ ಮಾಡಿರುವಂತ ಒಂದು ಡೆವಲಪ್ಮೆಂಟ್. ಸರಿನಾ? ಈಗ ನಾನು ಹೇಳಕ್ ಹೋಗ್ತಾ ಇರೋದು ನಾರ್ಮಲಿ ನಾವೆಲ್ಲ ಕಡೆ ನೋಡಿದ್ವಿ 3.2 ಒಂದು ಡಿಸ್ಪ್ಲೇ, TFT ಡಿಸ್ಪ್ಲೇ ಇದೆ. 2.1 ಮಿಲಿಯನ್ ನಮಗೆ ಡಾಟ್ಸ್ ಗಳು ಇದರಲ್ಲಿ ಸಿಗುತ್ತೆ. ಮಾಮೂಲಿ ಟಚ್ ಇರುತ್ತೆ, ಟಚ್ ಅಲ್ಲೇ ಸೆಟ್ಟಿಂಗ್ಸ್ ಮಾಡ್ಕೋಬಹುದು, ಫೋಕಸ್ ಟ್ರ್ಯಾಕಿಂಗ್ ಮಾಡ್ಕೋಬಹುದು. ಸೊ ವ್ಯೂ ಫೈಂಡರ್ ವಿಷಯಕ್ಕೆ ಬಂದ್ರೆ 9.434 ಮಿಲಿಯನ್ ಡಾಟ್ಸ್ ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಇದ್ರೂ ಕೂಡ OLED ವ್ಯೂ ಫೈಂಡರ್ ಆಗಿರೋದ್ರಿಂದ ನಮಗೆ ಕ್ಲಾರಿಟಿ ವೈಸ್, ಶಾರ್ಪ್ನೆಸ್ ವೈಸ್ ಸೂಪರ್ ಆಗಿರುತ್ತೆ. ಅದಲ್ದೇನೆ ಇದರಲ್ಲಿ ನಮಗೆ ಬಂದ್ಬಿಟ್ಟು ಅದರಲ್ಲಿ ಏನಾಗಿತ್ತು 120 FPS ವರೆಗೂ ಮಾತ್ರ ನಮಗೆ ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿದ್ರು. ಬಟ್ ಇದರಲ್ಲಿ ನಮಗೆ 240 ರಿಫ್ರೆಶ್ ರೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನಾಗ್ಬಿಡುತ್ತೆ ನಮಗೆ ಅಂದ್ರೆ ತುಂಬಾ ಲೈವ್ ಆಗಿ, ಸಿಕ್ಕಾಪಟ್ಟೆ ಲೈವ್ ಆಗಿ, ತುಂಬಾ ಕ್ಲಿಯರ್ ಆಗಿ ಕಾಣಿಸೋ ತರ ಒಂದು ಟೆಕ್ನಾಲಜಿ ಇದೆ. ಯಾಕೆಂದ್ರೆ ನಮಗೆ 60 ಕಾಣಿಸೋ ತರನೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ 120 ಕೊಟ್ಟರು, ಈಗ 240 ನಮಗೆ ರಿಫ್ರೆಶ್ ರೇಟ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾನೇ ದೊಡ್ಡ ವಿಷಯ ಇದು. ಆಕ್ಚುಲಿ ಯೂಸ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ದೊಡ್ಡ ವಿಷಯ, ಸಖತ್ತಾಗಿದೆ. ಇದ್ರ ಜೊತೆಗೇನೆ ನಾರ್ಮಲ್ ಆಗಿ ಮ್ಯಾಗ್ನೀಷಿಯಂ ಅಲಾಯ್ ಅನ್ನೋ ಒಂದು ಮೆಟಲ್ ಅಲ್ಲಿ ಈ ಬಾಡಿನ ಕ್ರಿಯೇಟ್ ಮಾಡಿದ್ದಾರೆ. ಅದಲ್ದೇನೆ ಯಾವುದೇ ಮಳೆಗೆ ಮತ್ತೆ ಯಾವುದೇ ಒಂದು ಡಸ್ಟಿಗೆ ಒಳಗಡೆ ಹೋಗದಿರೋ ತರ ಪ್ರೂಫಿಂಗ್ ಕೊಟ್ಟಿದ್ದಾರೆ. ಇದೆಲ್ಲ ನಾರ್ಮಲ್ ಎಲ್ಲ ಕ್ಯಾಮ್ರಾದಲ್ಲೂ ಸೋನಿ ಕೊಡ್ತಾ ಇದ್ದ. ನಾವು ಯೂಸ್ ಮಾಡಿರುವಂತ ಎಲ್ಲ ಕ್ಯಾಮ್ರಾಗಳಲ್ಲೂ ಫೈನ್ ಆಗಿದೆ, ಅದ್ರಲ್ಲಿ ಯಾವುದೇ ಒಂದು ಇಶ್ಯೂಸ್ ಕೂಡ ಬರೋದಿಲ್ಲ. ಸೊ ಅದಾದ್ಮೇಲೆ ಬಂದ್ರೆ ನಮಗೆ ಏನಾಗ್ಬಿಡತ್ತೆ, ನಮಗೆ ಸೊ ಎಲ್ಲ ಕ್ಯಾಮ್ರಾದಂತೆ ಇದ್ರಲ್ಲೂ ಕೂಡ ನಮಗೆ ಇನ್ಬಿಲ್ಟ್ ಬ್ಯಾಟ್ರಿ ಒಳಗಡೆ ಇದ್ದಾಗ್ಲೇನೆ ಚಾರ್ಜ್ ಮಾಡ್ಕೊಳ್ಳುವಂತ ಫ್ಯೂಚರ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ನಮಗೆ ಮೊಬೈಲ್ಗೆ ವೈಫೈ ಮತ್ತೆ ಕೇಬಲ್ ಎರಡನ್ನೂ ಹಾಕೊಂಡು ನೀವು ಡಾಟಾವನ್ನ ಟ್ರಾನ್ಸ್ಫರ್ ಮಾಡ್ಕೊಬಹುದು. ಒಂದು ಆಮೇಲೆ ಎರಡನೇದು, ನಾವು ಮೊಬೈಲ್ಗೆ ಇಲ್ಲಿವರೆಗೂ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದಾಗ ಸ್ವಲ್ಪ ಲ್ಯಾಗ್ ಆಗ್ತಾ ಇತ್ತು, ಅಂದ್ರೆ ಸ್ವಲ್ಪ ನಿಧಾನ ಆಗ್ತಾ ಇತ್ತು. ಇದರಲ್ಲಿ ನಮಗೆ ಈ ಮಾಡೆಲ್ ಇಂದ ನಮಗೆ ಫಾಸ್ಟ್ ಆಗುತ್ತೆ. ಸೊ ಇದರಲ್ಲಿ ನಮಗೆ ಡ್ಯುಯಲ್ ಬ್ಯಾಂಡ್ ಅಂದ್ರೆ 2.4 ಮತ್ತೆ 5 GHz ನ ಒಂದು ಡ್ಯುಯಲ್ ಬ್ಯಾಂಡ್ ವೈಫೈ ಒಂದು ಟೆಕ್ನಾಲಜಿನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ನಮ್ಗೆ ಏನಾಗುತ್ತೆ, ಮೊಬೈಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರು, ಲ್ಯಾಪ್ಟಾಪ್ಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರು ಫಾಸ್ಟ್ ಆಗುತ್ತೆ. ಇಲ್ಲ ನಾವು ಸೊ ಒಂದು ಕೇಬಲ್ ಹಾಕೊಂಡು ನಾವು ಟ್ರಾನ್ಸ್ಫರ್ ಮಾಡ್ಕೋತೀವಿ ಅಂದ್ರೆ 10 GB per second ವರ್ಗು, ಅಂದ್ರೆ ಅಷ್ಟು ಹೈ ಸ್ಪೀಡ್ ಒಂದು ಪೋರ್ಟ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಕೇಬಲ್ ನೀವು ಯೂಸ್ ಮಾಡೋ ಲ್ಯಾಪ್ಟಾಪ್ ನೀವು ಹೆಂಗೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಹೋಗುತ್ತೆ. ಸೊ ಆರಾಮಾಗಿ ನೀವು ಮಾಡ್ಕೊಬಹುದು. ಅದಲ್ದೇನೆ ಈ ಕ್ಯಾಮ್ರಾಗೆ ರಿಮೋಟ್ ಕೂಡ ನಾವು ಕೇಬಲ್ ವೈಸು ಲ್ಯಾಪ್ಟಾಪ್ಗೆ ಹಾಕಿ ನಾವು ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಡಿಸ್ಪ್ಲೇ ನಮಗೆ ಬಸ್ಟ್ ಮೋಡ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅಂದ್ರೆ ಈಗ ಏನಾಗುತ್ತೆ, ಫೋಟೋ 120 FPS ಅಲ್ಲಿ ನಾವು ತೆಗ್ದಿದೀವಲ್ಲ, ಇದನ್ನೇ ನಾವು ಜಸ್ಟ್ ಪ್ಲೇ ಮಾಡಿ ಬಿಟ್ಬಿಟ್ರೆ ನಮಗೆ ವಿಡಿಯೋ ತರ ಕಾಣಿಸ್ತಾ ಇರುತ್ತೆ. ಅದನ್ನು ಕೂಡ ಇದರಲ್ಲೇ ಡೆವಲಪ್ ಮಾಡಿ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಒಂಥರ ತೆಗಿಯೋದಕ್ಕೆ ಇನ್ನೂ ಒಂದೊಂದಲ್ಲ 2-3 ಮಂತ್ಸ್ ಒಳಗಡೆ ನಾವೇ ಫಿಲ್ಟರ್ ಹಾಕೊಂಡಂಗೆ, ಅಂದ್ರೆ ಒಳಗಡೆ ಹಾಕೊಂಡಂಗೆ ಖುಷಿಯಾಗಿ ತೆಗೆದಂಗೆ ಲೆಕ್ಕ. ಸೊ ಅದಲ್ದೇ ಇದರಲ್ಲಿ ನೀವು ಮೆನು ಸೆಲೆಕ್ಟ್ ಮಾಡ್ತಾ ಇದ್ರೆ, ಈ ಹಳೆ ಫೋನ್ಗಳಲ್ಲಿ ನಾವು ಡಯಲ್ ಮಾಡ್ತಾ ಇದ್ರೆ 1, 2, 3 ಅಂತ ಬರೋದು. ಯಾರ ಹೆಸರು ನಾವು ಡಯಲ್ ಮಾಡ್ತೀವೋ ಅವ್ರ ಹೆಸರು ಹೇಳೋದಲ್ಲ. ಹಾಗೆ ಈ ಡಿಸ್ಪ್ಲೇ ನೀವು ಯಾವುದೇ ಮೆನು ಸೆಲೆಕ್ಟ್ ಮಾಡಿದ್ರು ಅದರ ಒಂದು ಹೆಸರು ವಾಯ್ಸ್ ಅಲ್ಲಿ ನಿಮ್ಗೆ ಒಳಗಡೆ ಕೇಳಿಸ್ತಾ ಇರುತ್ತೆ ಬಾಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಸ್ವಲ್ಪ ಗ್ಲಾಸ್ ಹಾಕೊಂಡು ಯಾರು ಆಪರೇಟ್ ಮಾಡೋಗಿದ್ರೆ, ಏನಾದ್ರು ಸುಮ್ಮನೆ ಬ್ಲೈಂಡ್ ಆಗಿ ನಾವು ಆಪರೇಟ್ ಮಾಡ್ತೀವಿ, ಚಾಲೆಂಜ್ ಮಾಡ್ತೀವಿ, ಹೊಸದಾಗಿ ಏನೋ ಒಂದು ನಮ್ಗೆ ಈ ತರ ಒಂದು ಟೆಕ್ನಾಲಜಿ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇದ್ರೆ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ನು ಕಾರ್ಡ್ ವಿಷಯಕ್ಕೆ ಬಂದ್ರೆ ನಾವು CF Express Type A UHS 2 ಕಾರ್ಡ್ಗಳನ್ನ ನಾವು ಇದರಲ್ಲಿ ಯೂಸ್
ಮಾಡಬಹುದು. ಸೊ ಇದು 600 Mbps ವರೆಗೂ ಐ ಥಿಂಕ್ ಇರುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಈ ತರ ಕಾರ್ಡ್ಗಳನ್ನ ನಾವು ಯೂಸ್ ಮಾಡಬಹುದು. ಯಾಕೆಂದ್ರೆ ನಾವು 120 FPS ಫೋಟೋಸ್ ಗಳನ್ನ ತೆಗಿಲಿ ಕೊಟ್ಟಿದೀವಿ, ಅದು JPEG ಅಂಡ್ RAW ಇದರಲ್ಲಿ. ಪ್ಲಸ್ ಬಂದ್ಬಿಟ್ಟು ಇದರಲ್ಲಿ ನಮಗೆ 2 ಸ್ಲಾಟ್ ಕೊಟ್ಟಿದ್ದಾರೆ. 2 ಸ್ಲಾಟ್ ಅಲ್ಲೂ ಕೂಡ ನೀವು ಈ ಕಾರ್ಡ್ ಅನ್ನ ಯೂಸ್ ಮಾಡಬಹುದು. ಹಾಗಿದ್ರೆ ನಾರ್ಮಲ್ SD ಕಾರ್ಡ್ ಯೂಸ್ ಮಾಡಕ್ ಆಗೋದಿಲ್ವಾ ಅಂದ್ರೆ ಖಂಡಿತವಾಗ್ಲೂ ಯೂಸ್ ಮಾಡಬಹುದು. ನಾರ್ಮಲ್ SD ಕಾರ್ಡ್ ಯೂಸ್ ಮಾಡಬಹುದು, ಈ ಕಾರ್ಡ್ ಅನ್ನು ಯೂಸ್ ಮಾಡಬಹುದು. ಹೈಲಿ ಅಂದ್ರೆ ಈ ಕಾರ್ಡ್ ಅನ್ನ ಯೂಸ್ ಮಾಡಬಹುದು. ಸೊ ಈ ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಈ ಕ್ಯಾಮ್ರಾದಲ್ಲಿ ಕೊಟ್ಟಿರುವಂತಹ ಅಷ್ಟು ಫೀಚರ್ಸ್ ಗಳನ್ನ ನೀವು ಯೂಸ್ ಮಾಡ್ಕೋಬಹುದು. ಇನ್ನ ಯಾವುದೇ ಕ್ಯಾಮ್ರಾ ಆದ್ರೂ ಸರಿ ಬ್ಯಾಟ್ರಿ ಕಂಪಲ್ಸರಿ ನಾವು ನೋಡ್ಕೊಂಡೇ ತಗೋಬೇಕು. ಯಾಕಂದ್ರೆ ಒಂದು ಬ್ಯಾಟ್ರಿಲಿ ಬರೀ 10 ಫೋಟೋ ತಗೋಬೇಕು ಅಂತ ಕೊಟ್ಟಿದ್ರೆ ನಮಗೆ ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಬ್ಯಾಟ್ರಿ ಆಲ್ಸೋ ಇಂಪಾರ್ಟೆಂಟ್. ಸೊ ಇದರಲ್ಲಿ ಕೂಡ ಸೇಮ್ ಬ್ಯಾಟ್ರಿನ ಯೂಸ್ ಮಾಡ್ತಾ ಇದ್ದಾರೆ. NP-FZ 100 ಬ್ಯಾಟ್ರಿನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾವು ಫೋಟೋಸ್ ತೆಗೆಯೋದಾದ್ರೆ 400 ಫೋಟೋಸ್ ನ ವ್ಯೂ ಫೈಂಡರ್ ನೋಡ್ಕೊಂಡು ತೆಗಿಬಹುದು. ಹಾಗಿದ್ರೆ ನಾವು ಡಿಸ್ಪ್ಲೇನ ನೋಡ್ಕೊಂಡು ತೆಗೆಯೋದಾದ್ರೆ ನಾವು 500 ಮೇಲೆ ನಾವು ತಗೋಬಹುದು. ಐ ಮೀನ್ 530 550 ಫೋಟೋಸ್ ಗಳನ್ನ ನಾವು ಇದರಲ್ಲಿ ತಗೋಬಹುದು. ಹಾಗಿದ್ರೆ ವಿಡಿಯೋನ ಎಷ್ಟು ತಪ್ಪ ತೆಗಿಬಹುದು ಅಂತ ಅಂದ್ರೆ ನಾವು ಅಕಸ್ಮಾತ್ ಆಗಿ ನಾವು ಆಕ್ಚುಯಲ್ ರೆಕಾರ್ಡಿಂಗ್ ನಾವೀಗ ಒಂದು ಕ್ಲಿಪ್ ಅನ್ನ ತಗೊಂತೀವಿ, ಕ್ಯಾಮ್ರಾ ಆನ್ ಮಾಡಿರ್ತೀವಿ ಮತ್ತೆ ನೋಡ್ತಾ ಇರ್ತೀವಿ, ಈ ತರ ಒಂದು ಪ್ರೊಸೆಸಿಂಗ್ ಮಾಡೋದಾದ್ರೆ ನಾವು ಇದನ್ನ ಸೊ ಒಂದು ಬಂದ್ಬಿಟ್ಟು 90 ಮಿನಿಟ್ಸ್ ಅಲ್ಲಿ ನಾವು ತಗೋಬಹುದು. ವ್ಯೂ ಫೈಂಡರ್ ನಾವು ತೆಗಿತೀವಿ ಅಂದ್ರೆ ಆಕ್ಚುಲಿ ವ್ಯೂ ಫೈಂಡರ್ ತೆಗೆಯೋದು ಬಹಳ ಕಮ್ಮಿ ಜನ. ಸೊ ನಾವು ಡಿಸ್ಪ್ಲೇ ತೆಗಿತೀವಿ ಅಂದ್ರೆ 95 ಮಿನಿಟ್ಸ್ ವರೆಗೂ ನಾವು ತಗೋಬಹುದು. ಸೊ 90ಗೂ 95ಗೂ ಅಂತ ಲಾಟ್ ಆಫ್ ಡಿಫ್ರೆಂಟ್ ಅನ್ಸೋದಿಲ್ಲ, ಬಟ್ ಎರಡರಲ್ಲೂ ನಮಗೆ ಈಕ್ವಲ್ ಅಂತ ನನಗೆ ಅನ್ಸುತ್ತೆ. ಇನ್ನು ಅದು ಬಿಟ್ಬಿಟ್ಟು ನಾವು ಕಂಟಿನ್ಯೂ ರೆಕಾರ್ಡಿಂಗ್ ಕೊಟ್ರೆ ಎಷ್ಟೊತ್ತು ತೆಗಿಬಹುದು ಈ ಬ್ಯಾಟ್ರಿಲಿ ಅಂತಂದ್ರೆ 145 ಮಿನಿಟ್ಸ್ ವರೆಗೂ ಒಂದು ಇದರಲ್ಲಿ ಕ್ಯಾಪ್ಚರ್ ಮಾಡಬಹುದು. ಅಂದ್ರೆ ವ್ಯೂ ಫೈಂಡರ್ ನೋಡಿದ್ರೆ ಬರೀ ವ್ಯೂ ಫೈಂಡರ್ ನೋಡ್ಕೊಂಡು ಡಿಸ್ಪ್ಲೇನ ಆಫ್ ಮಾಡ್ಕೊಂಡು ನಾವು ತೆಗಿತೀವಿ, ಸ್ವಲ್ಪ ಪವರ್ ಸೇವ್ ಮಾಡ್ಕೋತೀವಿ ಅಂದ್ರೆ 145 ಮಿನಿಟ್ಸ್ ವರೆಗೂ ನಾವು ವಿಡಿಯೋದಲ್ಲಿ ಈ ಕ್ಯಾಮರಾದಲ್ಲಿ ಈ ಬ್ಯಾಟ್ರಿನ ಯೂಸ್ ಮಾಡಿ ಕಂಟಿನ್ಯೂ ರೆಕಾರ್ಡಿಂಗ್ ಅನ್ನ ಕೊಡ್ಬೋದು. ಅಕಸ್ಮಾತ್ ಅದೇ ಕಂಟಿನ್ಯೂ ರೆಕಾರ್ಡಿಂಗ್ ಅನ್ನ ವ್ಯೂ ಫೈಂಡರ್ ತೆಗಿತೀವಿ ಅನ್ನೋದಾದ್ರೆ ನಾವು 150 ಮಿನಿಟ್ಸ್ ವರೆಗೂ ಕಂಟಿನ್ಯೂ ರೆಕಾರ್ಡಿಂಗ್ ಅನ್ನ ಈ ಬ್ಯಾಟ್ರಿ ಯೂಸ್ ಮಾಡಿ ಈ ಕ್ಯಾಮರಾದಲ್ಲಿ ನಾವು ರೆಕಾರ್ಡ್ ಮಾಡಬಹುದು. ಸೊ ಇನ್ನ ಲೈವ್ ಸ್ಟ್ರೀಮಿಂಗ್ ಬಂದಿರ ಅಂದ್ರೆ ಈಗೆಲ್ಲ ಏನಾಗ್ತಾ ಇದೆ ಅಂದ್ರೆ ಹೊಸದಾಗಿ ಒಂದು ಮೂಮೆಂಟ್ ಗಳು ಕ್ರಿಯೇಟ್ ಆಗ್ತಾ ಇದೆ. ಫಸ್ಟ್ ಎಲ್ಲ ಲೈವ್ ಸ್ಟ್ರೀಮಿಂಗ್ ಸಿಕ್ಕಾಪಟ್ಟೆ ಕಮ್ಮಿ ಅಂತು, ಆಮೇಲೆ ಮತ್ತೆ ಬಂತು, ಆಮೇಲೆ ಜಾಸ್ತಿ ಆಯ್ತು, ಮತ್ತೆ ಜಾಸ್ತಿ ಆಯ್ತು. ಇವಾಗೆಲ್ಲ ಏನಾಗಿದೆ ಅಂದ್ರೆ ತುಂಬಾ ಕಂಪ್ಯಾಕ್ಟ್ ಆಗಿ ಬಂದ್ಬಿಟ್ಟಿದೆ. ಸೊ ಕ್ಯಾಮ್ರಾ ಮೇಲೆ ಒಂದು ಹಾರ್ಡ್ವೇರ್ ನ ಇಟ್ಟು ಲೈವ್ ಸ್ಟ್ರೀಮಿಂಗ್ ಮಾಡುವಂತ ಮಟ್ಟಕ್ಕೆ ನಾವೆಲ್ಲ ಬಂದ್ಬಿಟ್ಟಿದೀವಿ ಆಲ್ರೆಡಿ. ಹಾಗಿದ್ರೆ ಈ ಕ್ಯಾಮ್ರಾದಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡಬಹುದು ಅಂದ್ರೆ ಕಂಪಲ್ಸರಿ ಮಾಡಬಹುದು. ನೀವು 4K ಬಂದ್ಬಿಟ್ಟು 30p ವರೆಗೂ ಮಾಡಬಹುದು. ಈಗ ನಾವು ಫುಲ್ HD ಮಾಡ್ತೀನಿ ಅಂದ್ರೆ 60p ವರೆಗೂ ನೀವು ಲೈವ್ ಸ್ಟ್ರೀಮಿಂಗ್ ಅನ್ನ ಈ ಕ್ಯಾಮ್ರಾದಲ್ಲಿ HDMI ಇಂದ ನೀವು ಏನು ಯೂಸ್ ಮಾಡ್ತೀರಾ ಆ ಹಾರ್ಡ್ವೇರ್ ನ ಯೂಸ್ ಮಾಡ್ಕೊಂಡು ಲೈವ್ ಸ್ಟ್ರೀಮಿಂಗ್ ಅನ್ನ ಮಾಡಬಹುದಾಗಿರುತ್ತೆ. ಸೊ ಎಲ್ಲ ಆಯ್ತು. ಇನ್ನು ಆಡಿಯೋ ವಿಷಯಕ್ಕೆ ಬಂದ್ರೆ ಇದರಲ್ಲಿ ಇನ್ಬಿಲ್ಟ್ ಮೈಕ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡುತ್ತೆ. ಯಾಕೆಂದ್ರೆ ರೆಗ್ಯುಲರ್ ನಮಗೆ ಕೆಲಸ ಮಾಡಬೇಕಾದ್ರೆ ಇನ್ಬಿಲ್ಟ್ ಮೈಕ್ ಇದೆಯಾ ಅಂದ್ರೆ ಕಂಪಲ್ಸರಿ ಇರುತ್ತೆ. ಸೊ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತು. ಅಕಸ್ಮಾತ್ ಯಾರಿಗಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕ್ಲಿಯರ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಸ್ಟೀರಿಯೋ ಒಂದು ಇನ್ಬಿಲ್ಟ್ ಮೈಕ್ ಇದೆ, ಅದಲ್ದೇ ವಾಯ್ಸ್ ಮೆಮೋಗೋಸ್ಕರ ಇನ್ನೊಂದು ಸ್ಪೀಕರ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾನ ಯಾರು ತಗೋಬಹುದು ಅಂತ ವಿಷಯನ ತಗೊಂಡ್ರೆ ನೋಡಿ, ಈ ಕ್ಯಾಮ್ರಾ ಮೋಸ್ಟ್ ದುಡ್ಡಿರೋರು ಎಲ್ಲ ತಗೋಬಹುದು. ಆ ತಗೊಳಕ್ಕೆ ಈ ಕ್ಯಾಮ್ರಾ ಮಾಡಿರೋದು ಫಸ್ಟ್ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಇದನ್ನ ಅಕಸ್ಮಾತ್ ನೀವು ಸಣ್ಣ ಪುಟ್ಟ ಕೆಲಸಗಳಿಗೆ ಯೂಸ್ ಮಾಡ್ತೀನಿ ಅಂದ್ರೆ ಸೊ ಇದನ್ನ ಆಲ್ಮೋಸ್ಟ್ ತಗೊಳ್ದಿರೋದೇ ಒಳ್ಳೇದು, ಅದೇ ಉತ್ತಮ. ಇಲ್ಲ ನಾನು ಪ್ರೊಫೆಷನಲಿ ಇದನ್ನ ತಗೊಂತೀನಿ, ನನ್ಗೆ ಸಿಕ್ಕಾಪಟ್ಟೆ ಫ್ಯಾಷನ್ ಇದೆ ಅಂದ್ರೆ ನೀವು ಆರಾಮಾಗಿ ತಗೋಬಹುದು. ಈ ಕ್ಯಾಮ್ರಾ ಬಂದ್ಬಿಟ್ಟು ಯಾವ್ಯಾವ್ದಕ್ಕೆ ಯೂಸ್ ಆಗುತ್ತಪ್ಪ ಅಂದ್ರೆ ವೆಡ್ಡಿಂಗ್ ಫೋಟೋಗ್ರಫಿಗೆ ಯೂಸ್ ಆಗುತ್ತೆ, ಇವೆಂಟ್ ಫೋಟೋಗ್ರಫಿಗೆ ಯೂಸ್ ಆಗುತ್ತೆ. ಅಕಸ್ಮಾತ್ ನೀವೇನಾದ್ರೂ ಪ್ರಾಡಕ್ಟ್ ಫೋಟೋಗ್ರಾಫರ್ ಆಗಿದ್ರೆ ನಿಮಗೆ ಇದರಲ್ಲಿ ಗ್ಲೋಬಲ್ ಶಟರ್ಲಿ ಬ್ಲ್ಯಾಕ್ಔಟ್ ಇಮೇಜಸ್ಗಳನ್ನ ಕೊಟ್ಟಿರೋದ್ರಿಂದ ನಿಮಗೆ ಪ್ರಾಡಕ್ಟ್ ಫೋಟೋಗ್ರಫಿಗೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ನೀವು ಲೋವರ್ ಶಟರ್ಲಾಗ್ಲಿ ಹೈ ಶಟರ್ಲಾಗ್ಲಿ ತೆಗಿತೀರಾ ಅಂದ್ರೆ ಸೂಪರ್ ಆಗಿರುತ್ತೆ. ಕ್ರಿಯೇಟಿವ್ ಇಮೇಜಸ್ಗಳನ್ನ ತೆಗಿತೀರಾ ಅಂದ್ರೆ ಬೊಂಬಾಡ್ ಆಗಿರುತ್ತೆ. ಅದನ್ನ ಬಿಟ್ಟು ನಿಮ್ಗೆ ಇನ್ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ವೈಲ್ಡ್ ಲೈಫ್ ಅಂತ ಯಾರು ಮಾಡ್ತಾರೆ ಅವ್ರಿಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿ 80,000 ಶಟರ್ ಸ್ಪೀಡ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಅಕಸ್ಮಾತ್ ಯಾವುದೋ ಒಂದು ಹಕ್ಕಿನೋ ಯಾವುದೋ ಒಂದು ಪ್ರಾಣಿನೋ ತೆಗಿಬೇಕು ಅಂದ್ರೆ ಸೊ ಇನ್ನೂ ಶಾರ್ಪ್ ಆಗಿ ಇನ್ನೂ ತುಂಬಾ ಕಮ್ಮಿ ಟೈಮ್ ಅಲ್ಲಿ ಈ ಶಟರ್ ನ ಯೂಸ್ ಮಾಡ್ಕೊಂಡು ಬ್ಲ್ಯಾಕ್ಔಟ್ ಫ್ರೀ ಆಗಿ ಕಲರ್ ನ ಯಾವುದೇ ತರದಲ್ಲೂ ಜಗ್ಗಿಸ್ತೇನೆ ಆರಾಮಾಗಿ ಒರಿಜಿನಲ್ ಕಲರ್ ಅಲ್ಲಿ ಒರಿಜಿನಲ್ ಕಾಂಟ್ರಾಸ್ಟ್ ಟೋನ್ಸ್ ಗಳಲ್ಲಿ ನೀವು ಇದನ್ನ ತಗೋಬಹುದು. ಸೊ ಅಂದ್ರೆ ಇದಕ್ಕೆ ನಿಮ್ಗೆ ಶಟರ್ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡುತ್ತೆ. ಸೊ ಅದು ಬಿಟ್ರೆ ಬೇರೆ ಯಾರಿಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಅಂದ್ರೆ ಸೊ ಯಾರು ಸಿನಿಮಾಟೋಗ್ರಾಫರ್ಸ್ ಇರ್ತಾರೆ 4K ವಿಡಿಯೋಗಳನ್ನ ತೆಗಿಬೇಕು ಅಂತ ಇರ್ತಾರೋ ನಿಮ್ಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಯಾಕಂದ್ರೆ 4K ಕ್ರಾಪ್ ಆಗದೇನೆ ಫುಲ್ ಫ್ರೇಮ್ ಅಲ್ಲಿ ಫುಲ್ ಸೆನ್ಸರ್ ಅಲ್ಲಿ ಇದು ರೆಕಾರ್ಡ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ನಾರ್ಮಲಿ 18mm ಹಾಕಿದ್ರೆ 18mm ಅಲ್ಲೇ ನಿಮ್ಗೆ ರೆಕಾರ್ಡ್ ಆಗುತ್ತೆ. ಸೊ ಫುಲ್ 4K ಇರೋದ್ರಿಂದ ನಮ್ಗೆ ಯೂಸಸ್ ಜಾಸ್ತಿ. ಸೊ ಫುಲ್ HD ಯೂಸ್ ಆಗುತ್ತೆ. ಸೊ ಸ್ಲೋ ಮೋಷನ್ 120 ಫ್ರೇಮ್ಸ್ ವರೆಗೂ ಇದೆ, ಅದು ನಮಗೆ ಯೂಸ್ ಆಗುತ್ತೆ. ಸೊ ವೆಡ್ಡಿಂಗ್ ಸಿನಿಮಾಟೋಗ್ರಾಫರ್ಸ್ ಗಳಿಗೆ ಆರಾಮಾಗಿ ಯೂಸ್ ಆಗುತ್ತೆ. ಬೇರೆ ಯಾರಿಗೆ ಯೂಸ್ ಆಗುತ್ತಪ್ಪ ಇದು ಅಂದ್ರೆ ಇದು ಆಕ್ಚುಲಿ ಸ್ಪೋರ್ಟ್ಸ್ ಫೋಟೋಗ್ರಾಫರ್ಗೆ ಯೂಸ್ ಆಗುತ್ತೆ. ಯಾಕಂದ್ರೆ ಯಾವುದೋ ಒಂದು ರೇಸ್ ನಡೀತಾ ಇರುತ್ತೆ, ಇಲ್ಲ ಅಂದ್ರೆ ಯಾವುದೋ ಒಂದು ರಿಲೇ ನಡೀತಾ ಇರುತ್ತೆ. ಸೊ ಅಲ್ಲೋಗಿ ನೀವು ತೆಗಿತೀರಾ ಅಂದ್ರೆ ಫೋಟೋಸ್ಗಳನ್ನ ತೆಗಿತೀರಾ ಅಂದ್ರೆ ಕಂಪ್ಲೀಟ್
ನೀವು ಒಂದು ರಿಯಲ್ ಇಮೇಜ್ಗಳನ್ನ ಇದರಲ್ಲಿ ಕ್ರಿಯೇಟ್ ಮಾಡಬಹುದು. 80,000 ವರ್ಗು ಶಟರ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಅದ್ರ ಜೊತೆಗೆ ನಿಮಗೆ ಗ್ಲೋಬಲ್ ಶಟರ್ ಟೆಕ್ನಾಲಜಿ ಇದೆ. ಸೊ ಸ್ಟಕ್ಕಡ್ ಇಮೇಜಸ್ಗಳನ್ನ ನೀವು ಇದರಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ಇದೆಲ್ಲದನ್ನು ನೋಡ್ಕೊಂಡು ಹೋದ್ರೆ ನೀವು ತುಂಬಾ ಬ್ಯೂಟಿಫುಲ್ ಆಗಿರುವಂತ, ಕ್ಲಿಯರ್ ಆಗಿರುವಂತ ಇಮೇಜಸ್ಗಳನ್ನ ಇದರಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ತುಂಬ ಒಳ್ಳೊಳ್ಳೆ ಕ್ಲೈಂಟ್ ಇದ್ರೆ ಮಾತ್ರ ಡಬಲ್ ಬೆನಿಫಿಟ್, ಯಾವುದೇ ಫೀಲ್ಡಲ್ಲಿ ಇದ್ರೂ ಅಷ್ಟೇ. ಸೊ ಇದು ನೆಕ್ಸ್ಟ್ ಇದರಲ್ಲಿ ಫಾಲ್ಟ್ ಏನಪ್ಪಾ ಅಂದರೆ, ನನ್ನ ಪ್ರಕಾರ ನನಗೆ ಒಂದು ಮೈನಸ್ ಪಾಯಿಂಟ್ ಅಂತ ಅನಿಸಿದ್ದು, ಇಷ್ಟು ಒಳ್ಳೆ ಕ್ಯಾಮ್ರಾ ಕೊಟ್ಟು ಇನ್ನೊಂದು ಸ್ವಲ್ಪ ಏನೋ ಒಂದು ಇನ್ನೊಂದೆಷ್ಟು ಟೆಕ್ನಾಲಜಿನ ಡೆವಲಪ್ ಮಾಡಿ, ಯಾಕೆಂದರೆ ಕಾಸು ಜಾಸ್ತಿನೇ ಇದೆ, ಇದಕ್ಕೆ ಕಮ್ಮಿ ಏನಿಲ್ಲ. ಸೊ ಅಂತ ಟೆಕ್ನಾಲಜಿ ಮಾಡಿ 6K ಕೊಡ್ಬೋದಾಗಿತ್ತಾ? ಇಂಟರ್ನಲ್ ರೆಕಾರ್ಡಿಂಗ್ ಹೆಂಗಿದ್ರು 4K 120p ಕೊಡ್ತಾ ಇದ್ದೀರಾ ಅಲ್ವಾ? ಸೊ ಇದ್ರ ಜೊತೆಗೆ 6K ಕೊಡ್ಬೋದಾಗಿತ್ತಾ ಅನ್ನೋದು ನನ್ನ ಒಂದು ಚಿಕ್ಕ ಒಂದು ಪ್ರಶ್ನೆ. ಅಂದ್ರೆ ನನ್ನೊಳಗಡೆ ನಾನೇ ಹಾಕೊಂಡಂತ ಪ್ರಶ್ನೆ ಇದು. ಯಾಕೆ ಕ್ಯಾಮ್ರಾ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋರವರು, ತಗೊಳ್ಳೋರು ನೀವು, ಸೆಂಟ್ರಲ್ ನಾನು ಯಾರು ಅನ್ನೋ ಲೆಕ್ಕಾಚಾರಕ್ಕೆ ಮಾತು ಬರದೇ ಇರಲಿ ಅಂತ ಒಂದು ಸಣ್ಣ ಪ್ರಶ್ನೆ ಅಷ್ಟೇ ನನ್ನಲ್ಲಿ. ಇದ್ರ ಜೊತೆಗೆ ನಾನು ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹತ್ರ ಇದ್ದಿದ್ದು ಬರೀ 1, 2, 3, 4 ಸಬ್ಸ್ಕ್ರೈಬರ್ಸ್ ಅಷ್ಟೇ, ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ. ಬಟ್ ನೀವೆಲ್ಲ ಸೇರಿ ಇವತ್ತು ನನಗೆ 1.9K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇದು ನನ್ನ ಚಾನಲಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ನೋಡ್ತಾ ಇರುವಂಥ ಒಂದು ವ್ಯೂವರ್ಸ್. ಯಾಕೆಂದರೆ ನಾನು ಪ್ರತಿ ದಿವಸ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಹೋಗ್ತಾ ಇದೆ ವಿಡಿಯೋ ಅಂತ. ಸೊ ನನ್ನ ಪ್ರಕಾರ ನನಗೆ ಯಾವುದೇ ಫೇಕ್ ವ್ಯೂವರ್ಸ್ ಇಲ್ಲ, ಫೇಕ್ ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ನನ್ನ ಹಿಂದೆ ನಿಂತಿರೋರೆಲ್ಲ ನನ್ನ ಸಪೋರ್ಟರ್ಸೇ. ಸೊ ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ ನಿಮ್ಮೆಲ್ಲರಿಗೂ ತುಂಬ ದೊಡ್ಡ ಧನ್ಯವಾದಗಳು. ನಮ್ಮನ್ನು ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ನಮ್ಮ ಕಡೆ ಇರಲಿ. ಸೊ ಈ ಚಾನಲ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಬರುವಂಥ ವೀಡಿಯೋಸ್ಗಳು ನಿಮ್ಗಲ್ದೇ ಬೇರೆ ಯಾರಿಗಾದ್ರೂ ಬೇಕು ಅಂದರೆ ನೀವೇ ಇದನ್ನು ಶೇರ್ ಮಾಡಿ. ಈ ಥರ ವಿಷಯದ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಅದನ್ನು ಈ ಯೂಟ್ಯೂಬ್ ಚಾನಲಲ್ಲಿ, ಅಂದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ್ದಾದ್ರು ವಿಷಯದ ಬಗ್ಗೆ ಬೇಕು ಅಂದರೆ ನೀವು ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ನಾನು ನಿಮ್ಮ ಮನೋಹರ್ ಆಚಾರ್, ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್.